ಶ್ರೀಗುರುಭ್ಯೋ ನಮಃ ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷಸದ್ಗುಣಂ ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಸಾಯಿನೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾತ್ ಏಡಂ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸೃತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾವತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಪದಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮದ್ವೇಷಪ್ರಿಯಕಾರಕಂ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಿತಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರದ ನಾಡಿ ಪ್ರಕರಣ ಸಂಧಿಯ ಚಿಂತನೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ದೇಹದಲ್ಲಿರುವ 72,000 ನಾಡಿಗಳ ವಿವರಣೆಯನ್ನು, ಅದರೊಳಗಿರುವ ಭಗವದ್ರೂಪಗಳನ್ನು ದಾಸವರೇಣ್ಯರು ವಿವರವಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ 4-5 ಶ್ಲೋಕಗಳು ಬಹಳ ಮುಖ್ಯವಾದ ನಾಡಿ ಪ್ರಕರಣ ಸಂಧಿಯಲ್ಲಿ ನಾಡಿಗಳ ವಿವರಣೆಯನ್ನು, ಅದರ ಜೊತೆಗಿರುವ ನಮ್ಮಲ್ಲಿರುವ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳ ಇತ್ಯಾದಿಗಳ ಸಂಬಂಧವನ್ನು, ಅದರಲ್ಲಿರುವ ಭಗವಂತನ ರೂಪವನ್ನು, ಅಭಿಮಾನಿ ದೇವತೆಗಳನ್ನು ಅದರಲ್ಲಿ ವಿವರಿಸುತ್ತಾರೆ. ಇದನ್ನು ನೋಡುವುದಾದರೆ ಈ ಸುಷುಮ್ನಾದ್ಯ ಕಿಳನಾಡಿ ಕೋಶನಾಭಿ ಮೂಲದಲ್ಲಿ ಋಣಾಸನದ ಮಧ್ಯದಲ್ಲಿ 20 ತುಂದಿನಾಮದಲ್ಲಿ ಆಸರೋಜಾಸನ ಮುಖರು ಮೂಲೇಶನಾನಂದಾದಿ ಸುಗುಣೋಪಾಸನೆಯ ಗೈವುದಲ್ಲಿ ದೇಹಗಳೊಳಗೆ ಇರುತಿಹರು. ಸುಷುಮ್ನಾ ನಾಡಿಗಳು ಅವರ ಮೂಲ ಏನು ಅಂದರೆ ಆದಿಶಬ್ದ ಅಂದರೆ ಏನಂದರೆ, ಸುಷುಮ್ನಾ ನಾಡಿ ಆದಿಶಬ್ದದಿಂದ ಪ್ರಕಾಶಿಕ, ಆರ್ಯಕ, ಪ್ರಕಾಶಿನಿ, ವೈದ್ಯುತಿ ಎಂಬ 4 ನಾಡಿಗಳನ್ನು ತಿಳಿಬೇಕು. ಆ 5 ನಾಡಿಗಳನ್ನು ಸೇರಿಕೊಂಡು ಸುಷುಮ್ನ ಅಂತ ಕರೆಸ್ಕೊಳ್ಳುತ್ತೆ. ಸುಷುಮ್ನ ಪ್ರಭೇದಿನಿ ಅಂತ ಕರೀತಾರೆ. ಸಮಸ್ತವಾದ ಅದಲ್ಲದೆ ಸಮಸ್ತ ಶಾಖಾ ನಾಡಿಗಳು, ಉಪನಾಡಿಗಳು, ನಾಡಿಗಳ ಸಮೂಹವು ನಮ್ಮ ನಾಭಿ ದೇಶದಲ್ಲಿ ಮೂಲದಲ್ಲಿ ಅಂದರೆ ನಾಭಿಯ ಕೆಳಗೆ ವೃಷಣಾಸನದ ಮಧ್ಯದಲ್ಲಿ ಅದರ ಮೂಲ ಇದೆ. ಅದು ಪಾದದಲ್ಲಿ ಮೂಲ ಇಲ್ಲ, ನಾಭಿಯ ಕೆಳಗೆ ವೃಷಣಾಸನದ ಮಧ್ಯದಲ್ಲಿ ಅದರ ಮೂಲ ಇದೆ. ಆ ಮೂಲದಲ್ಲಿ ಏನು ಕರೀತಾರೆ ಅಂತಂದರೆ ಅದಕ್ಕೆ ತುಂದಿ ಅಂತ ಸಂಸ್ಕೃತದಲ್ಲಿ ತುಂದಿ ನಾಮ ಅಂತ, ತುಂದಿ ಅಂತ ಕರೆಸುತ್ತಾ ಇರುವ ಒಂದು ಮಾಂಸದ ಗಡ್ಡೆ ಇದೆ. ಆ ಗಡ್ಡೆಯಲ್ಲಿ ಆ ಸುಷುಮ್ನಾ ನಾಡಿಯ ಮೂಲ ಇದೆ. ಅದರಲ್ಲಿ ಮೂಲೇಶ ಇರ್ತಾನೆ. ನಾವು ಹೃದಯದಲ್ಲಿ ಹೇಳಿದ ಮೂಲೇಶ ಅಲ್ಲ, ಬೇರೆ ನಾಮಕ ಮೂಲೇಶ, ಇವರು ಭಗವಂತನೇ ಮೂಲೇಶ. ನಾಡಿ ವಿಭಾಗಗಳನ್ನು ಮಾಡಿ ಆಯಾ ನಾಡಿಗಳಲ್ಲಿ ಅಂಶ ವಿಶೇಷದಿಂದ ಭಗವಂತ ಇರ್ತಾನೆ. ಆ ಸರೋಜಾಸನನ ಮುಖರು ಅಂದರೆ ಬ್ರಹ್ಮಾದಿ ತತ್ವೇಶರು, ಅಭಿಮಾನಿ ದೇವತೆಗಳು ಇವರೇ ಮೊದಲಾದವರು ಸುಗುಣಾಪಾಸನೆಯ ಕೈಯುವುದ
ಮುಕ್ತಲಿ ಪರಮಾತ್ಮನ ಅದೃಶ್ಯವಾದ ಜ್ಞಾನಾನಂದಮಯವಾದ ಸುಗುಣೋಪಾಸನೆಯನ್ನು ಮಾಡುತ್ತಾ ಆ ನಾಡಿಗಳಲ್ಲಿ ಸರ್ವ ಪ್ರಾಣಿಗಳ ಸ್ಥೂಲ ದೇಹದಲ್ಲಿ ಎದ್ದು ಬಿಟ್ಟು ಭಗವಂತನ ಸೇವೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಸುಷುಮ್ನ ನಾಡಿ ಇದೆಯಲ್ಲ, ಅದು ಬ್ರಹ್ಮನಾಡಿ. 4 ದಿಕ್ಕುಗಳಲ್ಲೂ ನಾಡಿಗಳಿದ್ದಾವೆ. ಒಂದು ಪಶ್ಚಿಮದಲ್ಲಿ ವಜ್ರಿಕಾ ನಾಡಿ ಅಂತ ಇದೆ, ಅಲ್ಲಿ ವ್ಯಾನ ನಾಮಕ ವಾಯುದೇವರು, ಅನಿರುದ್ಧ ಮತ್ತು ಪ್ರಾಜ್ಞ ನಾಮಕ ಪರಮಾತ್ಮನ ರೂಪ ಇದೆ. ಪೂರ್ವದಲ್ಲಿ ಪ್ರಕಾಶಿನಿ ನಾಡಿ, ಇಲ್ಲಿಯೂ ವ್ಯಾನವ ನಾಮಕ ವಾಯುದೇವರು ಮತ್ತು ಬ್ರಹ್ಮದೇವರಿದ್ದಾರೆ. ಇದರಲ್ಲಿ ಪ್ರದ್ಯುಮ್ನ ತುರಿಯ ನಾಮಕ ರೂಪ ಪರಮಾತ್ಮ ಇದ್ದಾನೆ. ಇನ್ನು ದಕ್ಷಿಣದಲ್ಲಿ ಪಿಂಗಳ ನಾಡಿ ಎಂಬ ವೈದ್ಯುತ ನಾಡಿ ಇದೆ. ಅಪಾನವಾಯು ಮತ್ತು ಭಾರತಿ ಇದ್ದಾರೆ. ಅಲ್ಲಿ ಸಂಕರ್ಷಣ ಮತ್ತು ತೈಜಸ ನಾಮಕ ಪ್ರಾಣದೇವರು ಇದ್ದಾರೆ, ತೈಜಸ ನಾಮಕ ಪರಮಾತ್ಮ ಇದ್ದಾನೆ. ಉತ್ತರ ದಿಕ್ಕಿನಲ್ಲಿ ಇಡಾ ಎಂಬ ಆರ್ಯನಾಡಿ ಇದೆ. ಇಲ್ಲಿ ಪ್ರಾಣವಾಯು ಪ್ಲಸ್ ಸರಸ್ವತಿ ಇದ್ದಾರೆ. ವಾಸುದೇವ ಮತ್ತು ವಿಶ್ವರೂಪನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಸ್ತಾರೆ. ಈ ಸುಷುಮ್ನ ನಾಡಿ ತುಂದಿಯಲ್ಲಿ ಮೂಲ ಇದೆ. ಆ ತುಂದಿಯಿಂದ ಶಿರಸ್ಸಿನವರೆಗೂ ವ್ಯಾಪಿಸಿದ್ದಾವೆ. ಅದಕ್ಕೆ ಸುತ್ತ 4 ನಾಡಿಗಳು ಇರುತ್ತವೆ. ಅವೇ ನಾಡಿ ಉತ್ಪತ್ತಿಗೆ ಮೂಲಸ್ಥಾನ. ಈ ಪಿಂಗಳ ನಾಡಿಗಳ ಜನತೆ ಶಾಖೋಪಶಾಖ ನಾಡಿಗಳು ಹೊರಡುತ್ತವೆ. ಒಟ್ಟು 72,000 ನಾಡಿಗಳು, 2,000 ನಾಡಿಗಳು ಬರ್ತವೆ. ಪ್ರಮಾಣ ಇದೆ. ಏಕೋತ್ತರ ಶತಂ ನಾಟ್ಯ ಶರೀರೇಸ್ಮಿನ್ ಸಮಾಹಿತಾ ತತ್ರ ಪಂಚ ಪ್ರಧಾನಸ್ತು ಪಿಂಗಳೀಡಾ ಚ ನಾಡಿನಿ ಸುಷುಮ್ನಾ ವಜ್ರಿಕಾರ್ಯಾ ಚ ಚತಸ್ರೋದಿಕ್ಷು ಸಂಸ್ಥಿತಾ ಚತಸ್ರ ಸಂಸ್ಥಿತಾ ಮಧ್ಯೆ ಸುಷುಮ್ನೈಕ ಪ್ರಧಾನತಃ ತಾಸಾಂ ಶತಂ ಶಾಖಾ ಏಕೈಕಸ್ಯಾಃ ಪ್ರಕೀರ್ತಿತಾಃ ತತ್ರ ಸುಷುಮ್ನಾ ಶಾಖಾನಾಂ ತ್ರಿಶಾಖಾ ಶತಾಂತಿನಂ ಅಂತ ಇದೆ. 101 ನಾಡಿಗಳು ಪ್ರಧಾನವಾದ ನಾಡಿಗಳು. ಆ 100 ನಾಡಿಗಳು ಪ್ರಧಾನ. ಅದರಲ್ಲಿ ಒಂದು ಸುಷುಮ್ನ ನಾಡಿ, 101 ನಾಡಿಗಳು. ಈ ಪ್ರಭೇದದಿಂದ ನಾಡಿ ಪಂಚಪ್ರಭೇದದಿಂದ ಸುಷುಮ್ನ ನಾಡಿ ಅಂತ ಕರೆಸಿಕೊಳ್ಳುತ್ತೆ. ಇದಕ್ಕೆ ಸುತ್ತ ಪ್ರಭೇದ ನಾಡಿಗಳು ಹೇಗಿದ್ದಾವೆ ಅಂದರೆ, ಒಂದು ವಜ್ರಿಕಾ ನಾಡಿ ಸಹಿತ ಸುಷುಮ್ನಕ್ಕೆ 4 ದಿಕ್ಕಿನಲ್ಲಿ ಇರತಕ್ಕ ನಾಡಿಗಳ ಶಾಖೆಗಳು. ವಜ್ರಿಕಾ ನಾಡಿ 25 ಶಾಖ, ಆರ್ಯಕಾ ನಾಡಿ 25 ಶಾಖ, ಪ್ರಕಾಶಿನಿ ನಾಡಿ 25 ಶಾಖ, ವೈದ್ಯುತಿ ನಾಡಿ 25 ಶಾಖ. ಒಟ್ಟು 100 ನಾಡಿಗಳಾಯಿತು 4 ದಿಕ್ಕಿನಲ್ಲಿ. ಅದರ ಹಾಗೆಯೇ ಇನ್ನೊಂದು ಪ್ರಕಾರ ಕೊಡ್ತಾರೆ. ಪಿಂಗಳ ನಾಡಿ 25, ಇಡಾ ನಾಡಿ 25, ವಜ್ರಿಕಾ ನಾಡಿ 25, ಆರ್ಯಕಾ ನಾಡಿ 25 ಅಂತ ಒಟ್ಟು 100. ಈ 100ಕ್ಕೆ ಪ್ರತಿ ನಾಡಿ ಒಂದಕ್ಕೆ 100 ಪ್ರಕಾರ ಬೆಳೆದಿದ್ದಾವೆ ಶಾಖಾ ನಾಡಿಗಳು. ಅಂದರೆ 100 ಇಂಟು 100 10,000, 10,001 ನಾಡಿಗಳಾಗ್ತವೆ ಅಂತ ಹೇಳ್ತಾರೆ. ಈ ವಿಭಾಗದಲ್ಲಿ ಹೇಗೆ ಮಾಡ್ತಾರೆ ಅಂದರೆ, ಈ ವಿಭಾಗ ಸಮ್ಮತವಾದ ದ್ವಾಸಪ್ತಂತ್ರಿಚ ನಾಡಿನ 72,000 ನಾಡಿಗಳಿಗೆ ದೇಹ ತತ್ವದಸಿಯಿಂದ ವೇದ ತಿಳಿಯೋನಾಗಬೇಕು. ಅಂಥವನಿಗೆ ಈ ಅವನೇನೇ ರೋಗ ಲಕ್ಷಣಗಳು ತಿಳಿಯತಕ್ಕವ ಅಂತ ಹೇಳ್ತಾರೆ. ಇದು ನಾಡಿಕಲ್ಪಲತ ಎಂಬ ಗ್ರಂಥದಲ್ಲಿ ಬಂದಿದೆ. ಮುಂದೆ ಹೇಳ್ತಾರೆ, ಸೂರಿಗಳು ಚಿತ್ತೈಸುವುದು ಭಾಗೀರಥಿಯ ಮೊದಲಾದ ತೀರ್ಥಗಳೀರಧಿಕ 70,000 ನಾಡಿಗಳೊಳಿಹವು. ಈ ರಹಸ್ಯವ ಅಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ಜಲದಿಯೊಳಧೀರ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಸೂರಿಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಸೂರಿಗಳು ಅಂದರೆ ಜ್ಞಾನಿಗಳು. ಅವರು ಕೇಳಬೇಕು, ಭಾಗೀರಥಿಯ ಮೊದಲಾದ ತೀರ್ಥಗಳು ಈರಧಿಕ 70,000 ನಾಡಿಯೊಳಗೆ ಹೂವು. ನಮ್ಮ ದೇಹದಲ್ಲಿರುವ 72,000 ನಾಡಿಗಳಲ್ಲಿ ಒಂದೊಂದು ನಾಡಿಗಳಲ್ಲಿ ಒಂದೊಂದು ನದಿ ಹರಿಯುತ್ತಾ ಇರುತ್ತೆ. ಒಂದೊಂದು ನದಿಯ ಅಭಿಮಾನಿಗಳು ಇರ್ತಾರೆ. ಅವರ ಅಂತರ್ಯಾಮಿಯಾಗಿ ವಾಯುದೇವರು, ಅವರ ಅಂತರ್ಯಾಮಿಯಾಗಿ ಭಗವಂತನ ರೂಪ ಎಲ್ಲ ಒಂದೊಂದು ನಾಡಿಯಲ್ಲಿ ಸಪರೇಟಾಗಿ ಇರುತ್ತೆ. ಹಿಂದೆ ಮಾಂತ್ರಿಕಾ ಸಂಧಿನಲ್ಲಿ ಬಂದಿತ್ತು. 72,000 ನಾಡಿಗಳಲ್ಲಿ ಎಲ್ಲ ನದಿಯನ್ನು ಹೇಳೋದಿಲ್ಲ, ಪ್ರಧಾನವಾಗಿ 100 ನಾಡಿಗಳು. ಅದರಲ್ಲೂ ಪ್ರಧಾನವಾಗಿ 12 ನಾಡಿಗಳು. 12 ನಾಡಿಗಳಲ್ಲಿರುವ ನದಿಯ ಅಭಿಮಾನಿಗಳ ವಿವರಣೆಯನ್ನು ಕೊಡ್ತಾರೆ. ಹಿಂದೆ ಹೇಳಿದ್ದೆ, ಅದರ ಅವಲೋಕನೆಯನ್ನು ಮತ್ತೆ ಮಾಡೋಣಾಗಿ ಹೀಗೆ ಹೇಳ್ತಾರೆ. ಇಡಾ ನಾಡಿಯಲ್ಲಿ ಮಂದಾಕಿನಿ
ನದಿ, ಗಂಗಾ ನದಿ ಅಭಿಮಾನಿ. ಇದರಲ್ಲಿ ಭಗವಂತನ ರೂಪ ಕೇಶವ ರೂಪ. ಪಿಂಗಳ ನಾಡಿಯಲ್ಲಿ ಸೂರ್ಯನ ಪುತ್ರಿ ಯಮುನಾ ನದಿ ಅಭಿಮಾನಿ. ನಾರಾಯಣ ರೂಪ ಭಗವಂತನ ರೂಪ. ಮೂರನೆಯದೈ ಗಾಂಧಾರಿ ನಾಡಿ. ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದಿ ಅಭಿಮಾನಿ, ಮಾಧವ ರೂಪ ಭಗವಂತನದ್ದು. ಹಸ್ತಿನಿ ನಾಡಿ ಸಿಂಧೂ ನದಿಯ ಅಭಿಮಾನಿ, ಗೋವಿಂದ ರೂಪ ಭಗವಂತನದ್ದು. ಇನ್ನು ಐದನೆಯದಾಗಿ ಅಲಂಬು ನಾಡಿ, ತಾಮ್ರಪರ್ಣಿ ನದಿ ಅಭಿಮಾನಿ, ಮಧುಸೂದನ ರೂಪ ಭಗವಂತನದ್ದು. ಆರನೆಯದಾಗಿ ಮಧ್ಯನಾಡಿ ಸುಷುಮ್ನ ಎಂಬ ಬ್ರಹ್ಮನಾಡಿಯಲ್ಲಿ ಗೋಮತಿ ನದಿ ಅಭಿಮಾನಿ, ಮಧುಸೂದನ ರೂಪ. ಪುಂನಾಡಿ ಗಂಡಕಿ ನದಿ ಅಭಿಮಾನಿ, ತ್ರಿವಿಕ್ರಮ ರೂಪ ಭಗವಂತನದ್ದು. ಎಂಟನೆಯದು ಸರಸ್ವತಿ ನಾಡಿ, ನಂದ ಕೃಷ್ಣವೇಣಿ ನದಿ ಅಭಿಮಾನಿಗಳು, ವಾಮನ ರೂಪ ಭಗವಂತ ಇರ್ತಾನೆ ಅಲ್ಲಿ. ತುಹು ನಾಡಿಯಲ್ಲಿ ಚಂದ್ರಪುತ್ರಿ ಕಾಳಿಂದಿ ನದಿ ಅಭಿಮಾನಿ, ಶ್ರೀಧರ ರೂಪ ಭಗವಂತನದ್ದು. ಶಂಕಿಣಿ ನಾಡಿನಲ್ಲಿ ತಪತಿ ನದಿ ಅಭಿಮಾನಿ ಋಷಿ ಇದ್ದಾಳೆ, ಮತ್ತೆ ಭಗವಂತ ಋಷಿಕೇಶ ರೂಪದಿಂದ ಇದ್ದಾನೆ. ವಾರುಣಿ ನಾಡಿಯಲ್ಲಿ ಗೋದಾವರಿ ನದಿ ಅಭಿಮಾನಿ ಇದ್ದಾಳೆ, ಪದ್ಮನಾಭ ರೂಪದಿಂದ ಭಗವಂತ ಇದ್ದಾನೆ. 12ನೇದಾಗಿ ಪೂಷಾ ನಾಡಿ, ಪಯಸ್ವಿ ನದಿ ಅಭಿಮಾನಿ ಇದ್ದಾಳೆ, ಇಲ್ಲಿ ದಾಮೋದರನ ರೂಪದಿಂದ ಭಗವಂತ ಇದ್ದಾನೆ. ನೋಡಿ, ನಮ್ಮ ದೇಹದಲ್ಲಿ 72,000 ನಾಡಿಗಳು. 72,000 ನಾಡಿಗಳಲ್ಲಿ ನದಿಗಳು ಹರಿತಾ ಇದ್ದಾವೆ. ಸಣ್ಣ ಸಣ್ಣ ನದಿಗಳು, ಉಪನದಿಗಳು ಎಲ್ಲ ಹರಿತಾ ಇದ್ದಾವೆ. ಅದರಲ್ಲಿ ಮುಖ್ಯ ನಾಡಿಗಳು 100, ಅದರಲ್ಲಿ ಮುಖ್ಯ ನಾಡಿಗಳು 12. ಆ 12ರಲ್ಲಿರುವ ನದಿ ಅಭಿಮಾನಿಗಳು, ಅದರಲ್ಲಿರುವ ಭಗವಂತನ ರೂಪ. ಈ ಚಿಂತನೆ ಮಾಡಿದರೆ ನಮಗೆ ಏನು ಬರುತ್ತೆ? ನಮ್ಮ ದೇಹನೇ ಒಂದು ತೀರ್ಥಕ್ಷೇತ್ರ ಆಯಿತು ಅಲ್ವಾ? ಎಲ್ಲ ಪವಿತ್ರ ನದಿಗಳು ನಮ್ಮ ದೇಹದಲ್ಲಿದೆ. ನಮ್ಮ ದೇಹ ಕ್ಷೇತ್ರ ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಲ್ವಾ? ಇದೇ ಒಂದು ಕ್ಷೇತ್ರ ಅಂತ ತೆಗೆದುಕೊಂಡ್ರೆ ಇಲ್ಲಿ ಹರಿಯುವ ನದಿಗಳು ಕಾವೇರಿ ನದಿ, ಗಂಗಾ ನದಿ, ಯಮುನಾ ನದಿ, ತಾಮ್ರಪರ್ಣಿ ನದಿ, ಪಯಸ್ವಿನಿ ನದಿ, ಸಿಂಧು ನದಿ, ಎಲ್ಲ ನದಿಯ ಅಭಿಮಾನಿಗಳು ನಮ್ಮ ದೇಹದಲ್ಲಿರುವ ನಾಡಿಗಳಲ್ಲಿ ಇದ್ದಾರೆ. ಅವರ ಅಂತರ್ಗತನಾಗಿ, ಆಯಾ ಅಭಿಮಾನಿಗಳ ಅಂತರ್ಗತನಾಗಿ ಭಗವಂತನು ಆಯಾ ರೂಪಗಳನ್ನು ತೆಗೆದುಕೊಂಡು ಭಗವಂತ ಇದ್ದಾನೆ. ಈ ಚಿಂತನೆಯನ್ನು ಮಾಡಿದರೆ ನಮ್ಮ ದೇಹವೇ ಒಂದು ತೀರ್ಥಕ್ಷೇತ್ರ. ನಾವು ನದಿಗಳಿಗೆ ಹೋಗಬೇಕು. ನದಿಗಳಿಗೆ ಆಯಾ ಕಾಲದಲ್ಲಿ, ಆಯಾ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನ, ಮಾಘ ಮಾಸದಲ್ಲಿ ಅವಕ್ಕೆಲ್ಲ ಹೋಗಿಬಿಟ್ಟು ನದಿಯಲ್ಲಿ ಸ್ನಾನವನ್ನು ಮಾಡ್ತೇವೆ. ಹೋಗಲಿಕ್ಕೆ ಶಕ್ಯ ಇಲ್ಲದವರು ಅನುಸಂಧಾನ ಮಾಡಬೇಕು. ನಮ್ಮ ಗಾಂಧಾರಿ ನಾಡಿಯಲ್ಲಿ ಅದು ಎಲ್ಲಿದೆ ಅನ್ನೋದು ನಮ್ಮ ದೇಹದಲ್ಲಿ ನಮಗೆ ಗೊತ್ತಿಲ್ಲ. ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದಿ ಅಭಿಮಾನಿ ಇದ್ದಾಳೆ. ಕಾವೇರಿ ನದಿ ಅಭಿಮಾನಿ ಇದ್ದು ಅಲ್ಲಿ ಮಾಧವನ ರೂಪ ಇದೆ ಅಂತ ಚಿಂತನೆ ಮಾಡಿ ನಾವು ಅದನ್ನು ದಿವಸ ಚಿಂತನೆ ಮಾಡಿದರೆ, ದಿವಸ ಗಾಂಧಾರಿ ನಾಡಿ ಅಂದರೆ ಗಾಂಧಾರಿ ನಾಡಿಯಲ್ಲಿದ್ದ ಕಾವೇರಿಯ ಅಭಿಮಾನಿ ದೇವತೆಯನ್ನು ಚಿಂತನೆ ಮಾಡಿ ನಾವು ಸ್ನಾನವನ್ನು ಮಾಡಿದರೆ ಕಾವೇರಿ ನದಿಯಲ್ಲಿ ನಿಂದಷ್ಟೇ ಫಲ ಸಿಗುತ್ತೆ ನಮಗೆ ಅಂತ ದಾಸರು ಹೇಳ್ತಾರೆ. ಈ ತರಹ ನಮಗೆ ನಮ್ಮ ದೇಹದಲ್ಲಿ ಪೂರ್ತಿ ಪವಿತ್ರವಾದ ನಾಡಿಗಳು ಹರಿತೇವೆ. ಇವರ ಒಂದು ಅರಿವು ನಮಗೆ ಇಲ್ಲ, ಒಂದು ಸ್ವಲ್ಪವೂ ಅರಿವು ನಮಗೆ ಇಲ್ಲ. ನಮ್ಮ ದೇಹವೇ ಒಂದು ಪುಣ್ಯಕ್ಷೇತ್ರ ಅಂತ ಅರಿವೂ ಇಲ್ಲ. ಹೇಗೆ ನಾವು ಹೊರಗಡೆಯ ಪುಣ್ಯಕ್ಷೇತ್ರಗಳನ್ನು ಮಲಿನ ಮಾಡಿ ಹಾಳು ಮಾಡ್ತೀವೋ, ನಮ್ಮ ಈ ದೇಹವೆಂಬ ಪುಣ್ಯಕ್ಷೇತ್ರಗಳನ್ನು ನಾವು ಹಾಳು ಮಾಡ್ತಾನೆ ಇರ್ತೀವಿ. ಪುಣ್ಯಕ್ಷೇತ್ರಗಳಲ್ಲಿ ಮಲಿನ ಮಾಡಿದರೆ ಅದಕ್ಕೆ ಸಪರೇಟ್ ನರಕ ಉಂಟು. ಹಾಗೆಯೇ ನಾವು ನಮ್ಮ ದೇಹವನ್ನು ಪುಣ್ಯಕ್ಕೆ 72,000 ನಾಡಿಗಳಲ್ಲಿ ಹರಿಯುತ್ತಿರುವ ತೀರ್ಥದ ಅಭಿಮಾನಿಗಳಲ್ಲಿ ಜೊತೆಗಿರುವ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಭಗವಂತ, ಅವನ ಚಿಂತನೆಯೇ ಇಲ್ಲದೆ ಸ್ವೇಚ್ಛೆಯಾಗಿ ಮನಸ್ಸೋ ಇಚ್ಛೆಯಾಗಿ ನಾವು ವರ್ತಿಸ್ತಾ ಇದ್ದೇವೆ ಅಂದರೆ ನಾವು ಈ ಪವಿತ್ರವಾದ ಭಗವಂತ ಕೊಟ್ಟ ಈ ಪವಿತ್ರವಾದ ದೇಹವನ್ನು
ಮಲಿನ ಮಾಡಿದಷ್ಟೇ ಪಾಪಿಷ್ಠರಾಗ್ತೇವೆ. ಇದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, ತಿಳಿವರಿ ದೇಹದೊಳಗಿಹ ಎಡಬಲದ ನಾಡಿಗಳೊಳಗೆ ದಿವಿಜರು ಜಲಜ ಸಂಭವ ವಾಯುವಾಣ್ಯಾದಿಗಳು ಬಲದಲ್ಲಿ ಎಲರುಣಿಗೆ ವಿಹಗೇಂದ್ರ ಚಳಿವೆಟ್ಟಳಿಯ ಷಣ್ಮಹಿಷಿಯರು ವಾರುಣಿ ಕುಲಿಶಧರ ಕಾಮಾದಿಗಳು ಎಡಭಾಗದೊಳಿಹೊಗೆಯರು. ಈ ಸ್ಥೂಲ ದೇಹ ನಮ್ದಿದೆಯಲ್ಲ, ಇದರಲ್ಲಿ ಎಡದಲ್ಲಿ 36,000, ಬಲದಲ್ಲಿ 36,000 ನಾಡಿಗಳಿದಾವಲ್ಲ, ಇದರಗಳಲ್ಲಿ ದೇವತೆಗಳು ಇದ್ದಾರೆ. ಬರೇ ನಾಡಿಗಳಿಲ್ಲ, ನಾಡಿಗಳ ಒಳಗೆ ದೇವತೆಗಳಿದ್ದಾರೆ ಅಂತ ತಿಳಿಬೇಕು. ಬಲಪಾರ್ಶ್ವದಲ್ಲಿ 36,000 ನಾಡಿಗಳೊಳಗೆ ಯಾರಿದ್ದಾರೆ? ಜಲಜ ಸಂಭವ ಬ್ರಹ್ಮದೇವರಿದ್ದಾರೆ, ಜೀವೋತ್ತಮರಾದ ವಾಯುದೇವರಿದ್ದಾರೆ, ಅವರ ಪತ್ನಿಯರಾದ ಸರಸ್ವತಿ ಮತ್ತು ಭಾರತೀ ದೇವಿಯರಿದ್ದಾರೆ. ಈ 4 ಮಂದಿ ಈ ನಾಡಿಗಳ ನದಿಗಳಲ್ಲಿ ಇರುವವರಾಗಿದ್ದಾರೆ. ಈ 36,000 ನಾಡಿಗಳಲ್ಲಿ ಏನೇನು ನದಿಗಳು ಹರಿಯುತ್ತಿದ್ದಾವೋ ಅದರಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ವಾಣಿ, ಈ ಸರಸ್ವತಿ ಆಮೇಲೆ ಭಾರತೀ ದೇವಿಯರು 4 ಜನ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಎಡಭಾಗದಲ್ಲಿ 36,000 ನಾಡಿಗಳಿದ್ದವಲ್ಲ, ತದ್ಗದ ನಾಡಿಗಳೊಳಗೆ ಎಲರುಣಿಗನಿದ್ದಾನೆ ಅಂತ ದಾಸವರೇಣ್ಯರು ಎಷ್ಟು ಚೆಂದಾಗಿ ವರ್ಣಿಸ್ತಾರೆ ನೋಡಿ. ಎಲರುಣಿಗ ಅಂದರು. ಎಲರುಣಿಗ ಅಂದರೆ ಯಾರು ಹೇಳಿ? ಶೇಷದೇವರು. ಶೇಷದೇವರು ಡೈರೆಕ್ಟ್ ಹೇಳಿಲ್ಲ ಅವರು, ಎಲರುಣಿಗ ಅಂದರು. ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡ ಶೇಷದೇವರು, ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡ ಶೇಷದೇವರು ಅಂದರೆ ಮುಖ್ಯ ಪ್ರಾಣನನ್ನು ನಿರಂತರವಾಗಿ ಚಿಂತಿಸುತ್ತಿರುವ ವಾಯುದೇವರು ಶೇಷದೇವರು. ಶೇಷದೇವರು ಅದಕ್ಕೇನೆ ಸ್ಮೃತಿಗಳಿಗೆ ಅಭಿಮಾನಿ ಶೇಷದೇವರು. ಭಗವಂತನ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಚಿಂತಿಸ್ತಾರೆ. ಹಾಗೆ ಮುಖ್ಯ ಪ್ರಾಣದೇವರನ್ನು ಚಿಂತಿಸುವುದರಿಂದ ಅವರಿಗೆ ಆ ಪುರಾಣಗಳಿಂದ ಯಥಾರ್ಥ ಜ್ಞಾನ ಸಂಭವಿಸುತ್ತೆ. ಅವರ ಮಹಿಮೆ, ಅವರು ಭಗವಂತನ ಮಹಿಮೆಯನ್ನು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿದುಕೊಳ್ತಾರೆ. ಎಲರುಣಿಗ ಅಂದರೆ ಕೇವಲ ಗಾಳಿಯನ್ನು ಸೇವಿಸಿ ಬದುಕಿರುವವರು ಸರ್ಪಗಳು, ಶೇಷದೇವರು. ವಿಹಗೇಂದ್ರ, ವಿಹಗೇಂದ್ರ ಅಂದರೆ ಯಾರು? ವಿಹಗೇಂದ್ರ ಅಂದರೆ ಪಕ್ಷಿ ಶ್ರೇಷ್ಠನಾದ ಗರುಡದೇವರು. ಆಮೇಲೆ ಏನು ಹೇಳಿದರು? ಚಳಿವೆಟ್ಟ ಅಂತ ಹೇಳಿದ್ರು. ನೋಡಿ, ಕನ್ನಡದಲ್ಲಿ ಏನೇನು ಹೇಗೆ ಕನ್ನಡದ ಭಾಷೆಯಲ್ಲಿ ಆಟ ಆಡ್ತಾರೆ ಜಗನ್ನಾಥದಾಸರು ಅಂದರೆ ಎಷ್ಟು ಭಾಷೆಯ ಪ್ರೌಢಿಮೆ ಇರಬೇಕು. ಚಳಿವೆಟ್ಟ ಅಂದರೆ ಏನು? ಯಾರು ಚಳಿವೆಟ್ಟ ಅಂದರೆ? ಚಳಿಯ ಬೆಟ್ಟ ಹಿಮಾಲಯ ಪರ್ವತ ಅಲ್ವಾ? ಹಿಮಾಲಯ ಪರ್ವತಕ್ಕೆ ಚಳಿ ಬೆಟ್ಟ ಅಂತ ಹೆಸರು. ಚಳಿವೆಟ್ಟಳಿಯ, ಚಳಿವೆಟ್ಟ ಅಂದರೆ ಚಳಿಬೆಟ್ಟವಾದ ಹಿಮಾಲಯದ ಪರ್ವತದ ಅಳಿಯ ಯಾರು? ರುದ್ರದೇವರು. ರುದ್ರದೇವರೇ ಅಂತ ಡೈರೆಕ್ಟ್ ಹೇಳಲೇ ಇಲ್ಲ ಅವರು ದಾಸವರೇಣ್ಯರು. ಚಳಿವೆಟ್ಟಳಿಯ ಅಂದರು. ಚಳಿವೆಟ್ಟಳಿಯ ಅಂದರೆ ಹಿಮಾಚಲ ಪ್ರಮಾಣದ ಅಭಿಮಾನಿಗಳ ಅಳಿಯನಾದ ರುದ್ರದೇವರು ಮತ್ತು ಭಗವಂತನ ಪತ್ನಿಯರಾದ ಷಣ್ಮಹಿಷಿಯರು, ನೀಲಾ, ಜಾಂಬವತಿ ಮೊದಲಾದ 6 ಮಹಿಷಿಯರು, ಮತ್ತು ಶೇಷನ ಪತ್ನಿ ವಾರುಣಿ, ಗರುಡನ ಪತ್ನಿ ಸೌಪರ್ಣಿ, ರುದ್ರದೇವರ ಪತ್ನಿ ಪಾರ್ವತಿ. ಆಮೇಲೆ ಕುಲಿಶಧರ. ಕುಲಿಶ ಅಂದರೆ ಏನು ಅಂದರೆ ವಜ್ರಾಯುಧವನ್ನು ಧಾರಣೆ ಮಾಡಿದವನು ಯಾರು? ಇಂದ್ರದೇವರು. ಆಮೇಲೆ ಕಾಮ ಅಂದರೆ ಮನ್ಮಥ. ಇವರೇ ಮೊದಲಾದವರು ನಮ್ಮ ದೇಹದ ಎಡಭಾಗದ ನಾಡಿಗಳ ನದಿಗಳಲ್ಲಿ ಇರುವವರಾಗಿದ್ದಾರೆ. ಮುಖ್ಯತ್ವೇನು ಸರ್ವರು ಸರ್ವತ್ರ ವ್ಯಾಪ್ತರು ಅಂತ ಹೇಳ್ತಾರೆ. ನೋಡಿ, ಎಲ್ಲೆಲ್ಲಿ ವ್ಯಾಪ್ತರಾಗಿದ್ದಾರೆ. ಸಮಸ್ತ ನಮ್ಮ ಒಬ್ಬರಲ್ಲೇ ಅಲ್ಲ, ಸಮಸ್ತ ಚರಾಚರ ಜೀವಿಗಳಲ್ಲಿ ಆ ನಾಡಿಗಳಲ್ಲಿ ಅವರು ಇರ್ತಾರೆ. ಅಂದರೆ ಅವರ ಮಹಿಮೆ ಹೇಗೆ? ಅಲ್ಲೆಲ್ಲ ಇದ್ದು ಬಿಟ್ಟು ಅವರು ವಾಯುದೇವರ ಸೇವೆಯನ್ನು ಮಾಡ್ತಾರೆ. ವಾಯುದೇವರ ಸೇವೆಯನ್ನು ಮಾಡಿ ಅವರಂತರ್ಗತ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು.
ಪಿಂಗಳ ನಾಡಿ ನಮ್ಮ ಬಲಪಾರ್ಶ್ವದಲ್ಲಿ, ಪಿಂಗಳ ನಾಡಿ ಅದರಲ್ಲಿ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ವಾಯುದೇವರು, ಸರಸ್ವತಿ, ಭಾರತಿ ಮಹತ್ತತ್ವದ ಅಭಿಮಾನಿಗಳು. ಅಂದರೆ ನಮ್ಮ ದೇಹವು ಮಹತ್ತತ್ವದಿಂದ ಮಾಡಿದೆ ಅಂತ. ನಮ್ಮ ದೇಹದಲ್ಲಿ ಮಹತ್ತತ್ವದ ಅಭಿಮಾನಿಗಳು ನೆಲೆಸಿದ್ದಾರೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಅಹಂಕಾರ ತತ್ವದ ಅಭಿಮಾನಿ ದೇವತೆಗಳು ನೆಲೆಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಇದನ್ನು ಮುಂದೆ ಹೇಳ್ತಾರೆ, ಇಕ್ಕೆಲದೊಳಿಹ ನಾಡಿಯೊಳು ದೇವಕ್ಕಳಿಂದೊಡನಾಡು ತಲಿಪೊಂಬಕ್ಕಿ ದೇರನು ಜೀವರಧಿಕಾರಾನುಸಾರದಲೇ ತಕ್ಕ ಸಾಧನೆ ಮಾಡಿ ತಕ್ಕರದಿ ಸಂತೈಪ ಭಕ್ತರ ದಕ್ಕಗೊಳಿಸಿದ ಸುರರಿಗೆ ಸತ್ಪುಣ್ಯಗಳನ್ನು ಅಪಹರಿಪ. ಈ ಸ್ಥೂಲ ದೇಹದಲ್ಲಿ 2 ಭಾಗಗಳಿದ್ದವಲ್ಲ, ಇಕ್ಕೆಲ ಅಂದರೆ 2 ಭಾಗಗಳಲ್ಲಿರುವ ನಾಡಿಗಳು 72,000 ನಾಡಿಗಳು. ಪೊಂಬಕ್ಕಿ ದೇರನು ಅಂದರು. ನೋಡಿ, ಪೊಂಬಕ್ಕಿ ದೇರನು ಅಂದರೆ ಏನು ಅರ್ಥ? ದಾಸರ ಶಬ್ದಗಳ ಕೋಶ ಹೇಗಿದೆ ನೋಡಿ. ಪೊಂಬಕ್ಕಿ ದೇವರು, ಪೊಂಬಕ್ಕಿ ದಾರು ಅಂದರೆ, ಪೊಂಬಕ್ಕಿ ಅಂದರೆ ಸ್ವರ್ಣದ ಹಕ್ಕಿ, ಸ್ವರ್ಣ ಸದೃಶವಾದ ಕಾಂತಿಯುತವಾದ ಹಕ್ಕಿ ಯಾವುದು? ಗರುಡ ದೇವರು. ಆ ಗರುಡನನ್ನೇ ರಥವಾಗಿ ಉಳ್ಳ ಪರಮಾತ್ಮ ಪೊಂಬಕ್ಕಿ ದೇರನು. ಆಯಾ ನಾಡಿಗಳ ಅಭಿಮಾನಿ ದೇವತೆಗಳು, ತತ್ವಾಭಿಮಾನಿ ಏತರ್ಷ ದೇವತೆಗಳಿಂದ ಒಡನಾಡುತ್ತಲೇ ಕೂಡಿಕೊಂಡು ಆಟ ಆಡ್ತಾ ಇರ್ತಾನೆ ಭಗವಂತ ಅವರ ಜೊತೆಗೆ ನಾಡಿಗಳಲ್ಲಿ. ಆಯಾ ಜೀವನ ಯೋಗ್ಯತೆಯ ಅನುಸಾರವಾಗಿ, ತ್ರಿವಿಧ ಜೀವನ ಸ್ವರೂಪ ಯೋಗ್ಯತೆಯ ಅನುಸಾರವಾಗಿ, ಆಯಾ ಜನ್ಮಕ್ಕೆ ಅವರು ಏನು ಸಾಧನೆ ಮಾಡಬೇಕೋ, ಏನು ಸಾಧನೆ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೋ ಆ ಸಾಧನೆಯನ್ನು ಮಾಡಿ ಅವರೊಳಗಿದ್ದು ಮಾಡಿಸುತ್ತಾ, ಅಂದರೆ ದೇಹೇಂದ್ರಿಯಗಳ ದ್ವಾರ ಅಂತ ತಿಳಿದುಕೊಳ್ಳಬೇಕು, ತನ್ನ ಭಕ್ತರನ್ನು ಸಂತೈಸ್ತಾನೆ. ಆತನ ಚಿಂತನೆ ಮಾಡುವ ತನ್ನ ಭಕ್ತರನ್ನು ಸಂತೈಸಿ ದರ್ಶನ ಕೊಟ್ಟು ಸುಖಪ್ರದನ್ನಾಗಿ ಮಾಡ್ತಾನೆ. ಅಸುರರಿಗೆ ಆ ಪಕ್ವಾದ ಯಜ್ಞ ಯಾಗಾದಿಗಳು ಪುಣ್ಯ ಕಾರ್ಯಗಳು ಮಾಡ್ತಾರೆ ಅಂತ ಪುಣ್ಯ ಭಗವದ್ ಅರ್ಪಣ ಮಾಡೋದಿಲ್ಲ, ಅದನ್ನು ಅವರಿಗೆ ಕೊಡೋದಿಲ್ಲ. ಅಲ್ಲಿ ರಾಕ್ಷಸರು ಇದ್ದರೆ, ಅಸುರರು ಇದ್ದರೆ ಅವರಿಗೆ ಆ ಪುಣ್ಯ ದಕ್ಕದ ಹಾಗೆ ಮಾಡ್ತಾನೆ. ಸತ್ಕರ್ಮ ಪುಣ್ಯಗಳನ್ನು ಅಪಹರಿಸ್ತಾನೆ ಪರಮಾತ್ಮ ಅವರು ಮಾಡಿದ್ದನ್ನ ಅಂತ ಹೇಳಿ ದೇವತೆಗಳಿಗೆ ವಿಭಾಗ ಮಾಡಿಕೊಡ್ತಾನೆ ಅಂತ ದಾಸವರೇಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ ದಾಸವರೇಣ್ಯರು, ತುಂದಿವಿಡಿದಾಶಿರ ಪರ್ಯಂತೊಂದೆ ವ್ಯಾಪಿಸಿ ಇಹದು ತಾವರೆಗಂಧ ನಿಹನದರೊಳಗೆ ಇದಗೀರೈದು ಶಾಖಗಳು ಒಂದಧಿಕ ದಶಕರಣಗಳು ಸಂಬಂಧಗೈರ್ಯ ವಲ್ಲಿರ ವಿಶೇಷಿಸಿದ್ದು ನಾ ಸತ್ಯಾದಿಗಳು ನೆಲೆಗೊಂಡಿಹರು ಸತತ. ತುಂದಿ ಹಿಂದೆ ಹೇಳಿದ್ದಲ್ಲ, ತುಂದಿ ಅಂದರೆ ನಾಭಿಯಿಂದ ವೃಷಣದ ಮಧ್ಯದಲ್ಲಿರುವ ಮೂಲದಲ್ಲಿ ಏನು ನಾಡಿಗಳು ಹುಟ್ಟಾವೋ, ಸುಷುಮ್ನಾ ನಾಡಿ ಹುಟ್ಟತ್ತೋ, ಆ ಸುಷುಮ್ನಾ ನಾಡಿಗೆ ಉತ್ತರವಾದ ಗಡ್ಡೆಗೆ ತುಂದಿ ಅಂತ ಕರೀತಾರೆ. ಇದನ್ನು ಹಿಡಿದುಕೊಂಡು ಸುಷುಮ್ನಾ ನಾಡಿ ಉತ್ಪನ್ನವಾಗಿ ನಮ್ಮ ಶಿರಪರ್ಯಂತ ನೇರವಾಗಿ ಬರುತ್ತೆ, ಬ್ರಹ್ಮರಂಧ್ರ ಪರ್ಯಂತ ಬರುತ್ತೆ. ಸುಷುಮ್ನಾ ನಾಡಿ ವ್ಯಾಪಿಸಿ ಇದೆ. ಈ ಪ್ರಕಾರ ರುಜುವಾಗಿ ಅಂದರೆ ನೇರವಾಗಿ ವ್ಯಾಪಿಸಿ, ಹಕ್ಕುಡೊಂಕು ಇಲ್ಲ, ಇದೆ. ಅನ್ಯ ನಾಡಿಗಳು ಹೀಗಿಲ್ಲ ವಾಸ್ತವವಾಗಿ. ಅದರೊಳಗೆ ಈ ಸುಷುಮ್ನಾ ನಾಡಿಗಳಿಗೆ ತಾವರೆ ಗಂಧನಿಹನು, ಕಮಲದಲ್ಲಿ ಉತ್ಪನ್ನವಾದ ಬ್ರಹ್ಮದೇವರು ಆ ಸುಷುಮ್ನಾ ನಾಡಿಯ ಅಭಿಮಾನಿ ದೇವತೆಗಳಾಗಿದ್ದಾರೆ. ಈ ಸುಷುಮ್ನಾ ನಾಡಿಯಿಂದ ಹೊರಟ 10 ಶಾಖಾ ನಾಡಿಗಳು, ಸುಷುಮ್ನಾ ನಾಡಿ 1, ಅದರಿಂದ 10 ಶಾಖಾ ನಾಡಿಗಳು, ಅಂದರೆ ಟೋಟಲ್ 11 ಶಾಖಾ ನಾಡಿ, 11 ನಾಡಿಗಳಾಯಿತು. ಅಂದರೆ ಇವು ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಇವುಗಳಿಗೆ ಸಂಬಂಧಪಟ್ಟದ್ದಾಗುತ್ತದೆ. ಇಲ್ಲಿ ಸೂರ್ಯಚಂದ್ರನೇ ಮೊದಲಾದ ದೇವತೆಗಳು ವಾಯುದೇವರನ್ನು, ಬ್ರಹ್ಮದೇವರನ್ನು, ಅವರ ಅಂತರ್ಗತವಾದ ಪರಮಾತ್ಮನನ್ನು ಸೇವೆ ಮಾಡ್ತಾ ಇರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಾವು ವಿವರವಾಗಿ ತಿಳ್ಕೊಳ್ಬೇಕಂದ್ರೆ ಹೇಗೆ ಅಂದರೆ ಹೇಳ್ತಾರೆ, ನಾಡಿಗಳು ಯಾವುದು? ಶಬ್ದಕೃತ ನಾಡಿ, ಸುಷುಮ್ನಾ ನಾಡಿ, ಇಂದ್ರಿಯ ಮನಸ್ಸು, ಗರುಡ, ಶೇಷ, ಇಂದ್ರ, ಕಾಮ ಅಭಿಮಾನಿ ದೇವತೆಗಳು. ಇಲ್ಲಿರುವ ಭಗವಂತನ ರೂಪ ಗೋವಿಂದ ರೂಪ.
ಶಬ್ದಗ್ರಹ ನಾಡಿ, ಶ್ರವಣೇಂದ್ರಿಯ, ನಮ್ಮ ಶ್ರವಣೇಂದ್ರಿಯಕ್ಕೆ ಅಭಿಮಾನಿ ಚಂದ್ರ, ಚಂದ್ರದೇವರು. ಅಲ್ಲಿ ನೆಲೆಸಿರುವವನು ಚಂದ್ರ ಅಂತರ್ಗತನಾಗಿ, ಮುಖ್ಯ ಪ್ರಾಣದ ಅಂತರ್ಗತನಾಗಿ ವಿಷ್ಣು ಪರಮಾತ್ಮ ವಿಷ್ಣು ರೂಪದಿಂದ ನೆಲೆಸಿದ್ದಾನೆ. ನಮ್ಮ ನೇತ್ರೇಂದ್ರಿಯದಲ್ಲಿ ರೂಪಗ್ರಹ ನಾಡಿ, ರೂಪಗ್ರಹ ನಾಡಿನಲ್ಲಿ ಸೂರ್ಯದೇವರ ಅಭಿಮಾನಿ, ಸೂರ್ಯದೇವರ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಮಧುಸೂದನ ರೂಪನಾಗಿ ಭಗವಂತ ಇರ್ತಾನೆ. ಇನ್ನು ಸ್ಪರ್ಶನಾಡಿ ತ್ವಗೇಂದ್ರಿಯ, ಅಹಂಕಾರಿಕ ಪ್ರಾಣ ಅಭಿಮಾನಿ ತ್ರಿವಿಕ್ರಮ ದೇವರು ಅಲ್ಲಿರುವ ಭಗವಂತನ ರೂಪ. ಇನ್ನು ಜಿಹ್ವೇಂದ್ರಿಯ ತಗೊಂಡ್ರೆ ರಸವಹನಾಡಿಯದು ವರ್ಣದೇವರ ಅಭಿಮಾನಿ, ಅಲ್ಲಿ ವಾಮನ ರೂಪಿ ಭಗವಂತ ಆ ರೂಪದಿಂದ ಇದ್ದಾನೆ. ಇನ್ನು ನಾಸಿಕೇಂದ್ರಿಯ ಗಂಧಗ್ರಹ ನಾಡಿಯದು, ಅಶ್ವಿನಿ ದೇವತೆಗಳು ಇದಕ್ಕೆ ಶ್ರೀಧರ ರೂಪನಾಗಿ ಭಗವಂತ ಇರ್ತಾನೆ. ಹಸ್ತಿ ಜಿಹ್ವ ಅಲಂಬಸ ನಾಡಿಯು ಪಾಣಿದ್ವಯ, ನಮ್ಮ ಎರಡು ಪಾಣಿಗಳಲ್ಲಿ ಕೈಗಳಲ್ಲಿ ದಕ್ಷ ಪ್ರಜಾಪತಿಯ ಅಭಿಮಾನಿ ದೇವರು ಪದ್ಮನಾಭ ರೂಪನಾಗಿ ಭಗವಂತ ಇರ್ತಾನೆ. ಯಶಸ್ವಿನಿ ನಾಡಿ ನಮ್ಮ ವದನ, ಅಗ್ನಿದೇವರು ಅದರ ಅಭಿಮಾನಿ ಋಷಿಕೇಶ ರೂಪದಿಂದ ಭಗವಂತ ಇರ್ತಾನೆ. ಗಾಂಧಾರಿ ನಾಡಿ, ಗಾಂಧಾರಿ ಮತ್ತು ಪುರುಷ ನಾಡಿ ನಮ್ಮ ಎರಡು ಕಾಲುಗಳು, ಅದರಲ್ಲಿ ಅಲ್ಲಿ ಅಭಿಮಾನಿ ದೇವತೆ ಜಯಂತ, ಜಯಂತನ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗಿ ದಾಮೋದರ ಇರ್ತಾನೆ. ದಾಮೋದರ ರೂಪದಿಂದ ಪರಮಾತ್ಮ ಇರ್ತಾನೆ. ಶಂಕಿನಿ ನಾಡಿ ನಮ್ಮ ಬುಧದಲ್ಲಿ ಮಿತ್ರನಾಮಕ ಸೂರ್ಯ ಅಭಿಮಾನಿ ಸಂಕರ್ಷಣ ರೂಪದಿಂದ ಭಗವಂತ ಇರ್ತಾನೆ. ಕುಹು ನಾಡಿ ನಮ್ಮ ಉಪಸ್ಥದಲ್ಲಿ ಸ್ವಯಂಭವಮನು ಇದಕ್ಕೆ ಅಭಿಮಾನಿ ವಾಸುದೇವ ರೂಪದಿಂದ ಭಗವಂತ ಇರ್ತಾನೆ. ಈ ಎರಡು ನಾಡಿಗಳು ನಮ್ಮ ಇನ್ನೊಂದು ಪ್ರಕಾರದಲ್ಲಿ ಹೇಳೋದಾದರೆ, ನಮ್ಮ ಇಡಾನಾಡಿ ನಮ್ಮ ಎಡದ ಮೂಗು, ಅಂದರೆ ಎರಡು ಮೂಗಿಲ್ಲವೇ ಎಡದ ಮೂಗು ಅಂದರೆ ಎಡದ ಹೊಳ್ಳೆ ಅಂತ ತಿಳ್ಕೊಳ್ಬೇಕು, ಮೂಗಿನ ಹೊಳ್ಳೆ ಅಂತ. ನಮ್ಮ ಎಡದ ಮೂಗು. ಪಿಂಗಳ ನಾಡಿ ನಮ್ಮ ಬಲ ಮೂಗು. ಹಾಗೆಯೇ ಸುಷುಮ್ನ ನಾಡಿ ನಮ್ಮ ಬ್ರಹ್ಮರಂಧ್ರ. ಗಾಂಧಾರಿ ಎಡದ ಕಣ್ಣು, ಹಸ್ತಿ ಜಿಹ್ವ ಬಲದ ಕಣ್ಣು, ಪೂಷಾ ನಾಡಿ ಬಲದ ಕಿವಿ, ಯಶಸ್ವಿನಿ ಎಡದ ಕಿವಿ, ಅಲಂಬುಸ ಮುಖದ್ವಾರ, ಕುಹುಲಿಂಗ ಶಿಸ್ನ, ಶಂಕಿನಿ ಬುಧಸ್ಥಾನ. ಇವು ದಶದ್ವಾರಗಳು ಆಶ್ರಯಿಸಿರತಕ್ಕ ನಾಡಿ. ಅಲ್ಲಿ ಆ 11 ನಾಡಿಗಳಲ್ಲಿ 11 ಇಂದ್ರಿಯಗಳಲ್ಲಿ ರವಿ, ಶಶಿ, ಸಿಂಧು, ನಾಸತ್ಯಾದಿಗಳು, ಸೂರ್ಯ, ಚಂದ್ರ, ವರುಣ, ಅಶ್ವಿನಿಗಳು ಮೊದಲಾದವರು ಯಾವ ಇಂದ್ರಿಯ ಅಭಿಮಾನಿಗಳಿದ್ದಾರೋ ಅವರೆಲ್ಲರೂ ಸತತವಾಗಿ ಆವಾಸವಾಗಿರ್ತಾರೆ, ಸತತವಾಗಿ ಇರ್ತಾರೆ. ಅವರ ಚಿಂತನೆಯನ್ನು ನಾವು ಮಾಡದೇ ಇದ್ದರೆ, ಅವರ ಚಿಂತನೆಯನ್ನು ಮಾಡಿ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳದೇ ಇದ್ದರೆ, ಆ ನಾಡಿಗಳು ಒಂದೊಂದೇ ಆ ಅಭಿಮಾನಿಗಳು, ಆ ಇಂದ್ರಿಯದ ಅಭಿಮಾನಿಗಳು ಹೋಗ್ತಾ ಇದ್ದ ಹಾಗೆ ನಮಗೆ ಆ ಇಂದ್ರಿಯಗಳ ಕೆಲಸಗಳು ನಿಲ್ತಾ ಹೋಗ್ತವೆ. ಮುಂದೆ ದಾಸರೇಂದ್ರರು ಹೇಳ್ತಾರೆ, ಪೊಕ್ಕಳಡಿವಿಡಿದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹದು ನಡು ದೇಹಗಳು ಸುಷುಮ್ನಾ ನಾಮದಲ್ಲಿ ರಕ್ಕತರನೊಳಪೊಗಗೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನ್ನು ಸಂಚರಿಪ ದೇಹದಳು. ಸುಷುಮ್ನಾ ನಾಡಿಯಲ್ಲಿರುವ ವಾಯುದೇವರು ದೈತ್ಯರ ಪ್ರವೇಶಕ್ಕೆ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟು ಇದರಲ್ಲಿ ವರ್ಣನೆ ಮಾಡ್ತಾರೆ. ಹೇಗೆ ನಾವು ನೋಡಿ, ಪಕ್ಕಳ ಅಡಿಬಿಡಿದೊಂದೇ ತುದಿ ಎಂಬ ಆರಂಭ ಮಾಡಿ, ತುದಿಯಿಂದ ಆರಂಭ ಮಾಡಿ ಒಂದೇ ನಾಡಿ ಸುಷುಮ್ನಾ ನಾಡಿ ಅಂಕು ಡೊಂಕು ಇಲ್ಲದೆ ನೇರವಾಗಿ ನಮ್ಮ ನಡುದೇಹದೊಳಗೆ ಪ್ರವೇಶಿಸಿ ಶಿರಪರ್ಯಂತ ವ್ಯಾಪಿಸಿದೆ, ಅತೀ ಸೂಕ್ಷ್ಮವಾಗಿ ವ್ಯಾಪಿಸಿದೆ. ಈ ಸುಷುಮ್ನಾ ನಾಡಿಯಲ್ಲಿ ಸ್ಥೂಲ ದೇಹದ ದೈತ್ಯರು ನಮ್ಮಲ್ಲಿದ್ದಾರಲ್ಲ, ಅವರನ್ನು ಹೋಗಗೊಡುವುದಿಲ್ಲ ಯಾರು? ಪ್ರಾಣದೇವರು, ಮುಖ್ಯ ಪ್ರಾಣದೇವರು. ಹೇಗಿರ್ತಾರೆ ಮುಖ್ಯ ಪ್ರಾಣದೇವರು? ಹಿಂದೆ ಪೂರ್ವ ಸಂಧಿಗಳಲ್ಲಿ ವಿವರಣೆ ಮಾಡಿದ್ದೇನೆ. ವಾಯುದೇವರು ಪ್ರಾಣಾದಿ ಪಂಚರೂಪಗಳು, ನಾಗಾದಿ ಪಂಚರೂಪ ಅಂತ ದಶರೂಪದಿಂದ ಕಾದಿರ್ತಾರೆ. ಅವರನ್ನು ಲಕ್ಷ್ಯ ಮಾಡದೆ, ಮತ್ತೊಬ್ಬರನ್ನು ಸಂಚರಿಸದೆ, ದೇವತೆಗಳು ವ್ಯತಿರಿಕ್ತ ಮತ್ತೊಬ್ಬರ ದೈತ್ಯರ ನಾಡಿಗಳಿಗೆ ಪ್ರವೇಶ ಮಾಡದಂಗೆ ಮಾಡಿಬಿಟ್ಟು ದೇಹದಲ್ಲಿ ದಶರೂಪದಿಂದ ದಶಸ್ಥಾನದಲ್ಲಿ ಮುಖ್ಯ ಪ್ರಾಣದೇವರು ಸಂಚರಿಸುತ್ತಾರೆ. ಹೊಕ್ಕಳ ಕೆಳಗೆ
ಕೆಳಗೆ ಇರುವ ತುಂದಿಯಿಂದ ಆರಂಭ ಮಾಡಿ ನೇರವಾಗಿ ಹೊರಟು ಸೂಕ್ಷ್ಮ ದೇಹದ ಸುಷುಮ್ನಾ ನಾಡಿ ಮಕ್ಕಳು ಮಧ್ಯ ದೇಹದ ಮುಖಾಂತರ ಶಿರಸ್ಸನ್ನು ಸೇರುತ್ತೆ. ಶ್ರೀಹರಿಯಲ್ಲಿ ಹೇಗಿರ್ತಾನೆ ಅಂದರೆ ತುಂದಿ ಏಕಾತ್ಮ ಹಾಗೂ ಮೂಲೇಶ ನಾಮಕನಾಗಿ ಇರ್ತಾನೆ. ಅವನ ಆ ನಾಡಿ ವಾಯುದೇವರು ಅಲ್ಲಿ ಇರ್ತಾರೆ, ಶ್ರೀಹರಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. 10 ದಿಕ್ಕುಗಳಲ್ಲಿ ಸಂಚರಿಸಿ ರಾಕ್ಷಸರು ಅಲ್ಲಿ ಸಂಚಾರ ಮಾಡದ ಹಾಗೆ, ಅಲ್ಲಿ ಪ್ರವೇಶ ಮಾಡದ ಹಾಗೆ ವಾಯುದೇವರು ನೋಡಿಕೊಳ್ಳುತ್ತಾರೆ. ಇನಿತು ನಾಡಿ ಶಾಖಗಳು ಈ ತನುವಿನೊಳಗಿಹವೆಂದು ಏಕಾತ್ಮನು 270,000 ನಾಡಿಗಳು ವನಿತೆಯೆಂದೊಳಗೂಡಿ ನಾರಾಯಣ ದಿವಾರಾತ್ರಿಯೊಳಗಿ ಪರಿವನಜ ಜಾಂಡದೊಳಗಿಳ ಜೀವರುಳು ಇದ್ದು ಮೋಹಿಸುವ. ಈ ಪ್ರಕಾರ ನಮ್ಮ ದೇಹದಲ್ಲಿರುವ 72,000 ನಾಡಿಗಳು ಏನೇನು ಇದ್ದಾವೋ ಈ ಸ್ಥೂಲ ದೇಹದಲ್ಲಿ ಇರುವುದು ತಿಳಿದುಬಿಟ್ಟು ನಾಡಿಗತವಾದ ಅನುಸಂಧಾನದಿಂದ ಮತ್ತೆ ತಿಳಿದುಬಿಟ್ಟು ಏಕಾತ್ಮನು ಅಂದರೆ ಸರ್ವೋತ್ತಮನಾದ ಭಗವಂತ ಏಕಾತ್ಮ ಅಂತ ನಾರಾಯಣ, ಮೂಲರೂಪ ನಾರಾಯಣ ಹೇಗಿರ್ತಾನೆ? ತಾನೊಬ್ಬನೇ ಇರುವುದಿಲ್ಲ, ತನ್ನ ಪತ್ನಿಯರ ಒಡಗೂಡಿ ಭಗವಂತ ಇರ್ತಾನೆ. 72,000 ನಾಡಿಗಳಲ್ಲಿ 72,000 ರೂಪದಿಂದ ಭಗವಂತ ಇರ್ತಾನೆ. ಅದೇ 72,000 ರೂಪ ಅಷ್ಟೇ ಅಲ್ಲ, ಅದಕ್ಕೆ 72,000 ರೂಪ ತೆಗೆದುಕೊಂಡ ಲಕ್ಷ್ಮಿಯ ಸಹಿತವಾಗಿ ಇರ್ತಾನೆ ಭಗವಂತ. ಹೇಗಿರ್ತಾನೆ? ದಿನರಾತ್ರಿಯೊಳಗೆ ಹಗಲಿನ ಅಭಿಮಾನಿ ನಮ್ಮ ಬಲನಾಡಿಯ ಬಲಭಾಗದಲ್ಲಿರುವ 36,000 ನಾಡಿಗಳಿಗೆ ಹಗಲಿನ ಅಭಿಮಾನಿ ದೇವತೆಗಳು, ಎಡಭಾಗದಲ್ಲಿರುವ 36,000 ನಾಡಿಗಳಿಗೆ ರಾತ್ರಿ ದೇವತೆಗಳು ಅಭಿಮಾನಿಗಳು. ಆ ಅಭಿಮಾನಿ ದೇವತೆಗಳೊಳಗೆ ಮುಖ್ಯ ಪ್ರಾಣ ದೇವರ ಅಂತರ್ಯಾಮಿಯಾಗಿ ತನ್ನ ಪತ್ನಿ ಸಮೇತ ಭಗವಂತ 72,000 ರೂಪಗಳು ಅಂದರೆ ಪತ್ನಿಯ ಸಹಿತವಾಗಿ, ಪತ್ನಿಯೂ 72,000 ರೂಪ, ಹಾಗೆ 72,000 ರೂಪದಿಂದ ಭಗವಂತ ಅಂತರ್ಯಾಮಾಗಿ ಇರ್ತಾನೆ. ಈ ಪ್ರಕಾರ ವನಜ ಜಾಂಡಗಳು ಅಂದರೆ ಉದಕದಿಂದ ಉತ್ಪನ್ನವಾದ, ಕಮಲದಲ್ಲಿ ಉತ್ಪನ್ನವಾದ ಬ್ರಹ್ಮದೇವರು ಈ 50 ಕೋಟಿ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ಜೀವರೊಳಗೆ ಇರ್ತಾನೆ. ಇವರೆಲ್ಲ ಇರ್ತಾರೆ. ಮುಖ್ಯ ಪ್ರಾಣದೇವರು ಅಷ್ಟೇ ರೂಪದಿಂದ ಇದ್ದು ಬಿಟ್ಟು ಈ ನಿಮ್ಮದೇ ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಏನೇನು ಜೀವಿಗಳಿದ್ದಾರೋ ಎಲ್ಲ ಜೀವಿಗಳ ಅಂತರ್ಯಾಮಿಗೆ ಇದ್ದು ಬಿಟ್ಟು ಮೋಹಿಸುತ್ತಾರೆ. ಅವರಿಗೆ ಅವರ ಯೋಗ್ಯತೆಯ ಅನುಸಾರವಾಗಿ ವಿಷಯದಲ್ಲಿ ಮೋಹಯುಕ್ತರನ್ನಾಗಿ ಮಾಡ್ತಾರೆ. ಕೆಲವರಿಗೆ ಜಾಸ್ತಿ ಮೋಹ ಇರುತ್ತೆ, ಕೆಲವರಿಗೆ ವೈರಾಗ್ಯ ಜಾಸ್ತಿ ಇರುತ್ತೆ, ಕೆಲವರಿಗೆ ಮೋಹ ಇರೋದಿಲ್ಲ. ಅವರವರ ಯೋಗ್ಯತೆಯ ಅನುಸಾರವಾಗಿ ಮೋಹವನ್ನು ಕೊಟ್ಟು ಮೋಹಯುಕ್ತರನ್ನಾಗಿ ಮಾಡ್ತಾನೆ. ಭಗವಂತನ ಮಾಯೆಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಸ್ವತಃ ಲಕ್ಷ್ಮೀದೇವಿಯೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ನೋಡಿದ್ದೇವೆ. ಭಗವಂತ ಇಲ್ಲಿ ಒಂದು ವಿಶೇಷ ಚಿಂತನೆ ಮಾಡಬೇಕಂದ್ರೆ, ಭಗವಂತ ಯಾವ ಯಾವ ನಾಡಿಯಿಂದ ಯಾವ ಯಾವ ಇಚ್ಛಾ ಹುಟ್ಟಿಸ್ತಾನೆ ಅಂತ ನೋಡೋಣ. ಸುದರ್ಶನ ನಾಡಿ ಪ್ರತ್ಯಕ್ಷದಿಂದ ಜ್ಞಾಪಕದಿಂದ ಭಕ್ತರ ಸಂದರ್ಶನ ಇಚ್ಛೆ ಈ ನಾಡಿ ಶ್ರೋತ್ರ ಪ್ರವೇಶದಲ್ಲಿರುತ್ತೆ. ಜಿತಾ ನಾಡಿ ಈ ನಾಡಿ ದ್ವಾರ, ಈ ನಾಡಿಯ ಮುಖಾಂತರ ಧೈರ್ಯಜನಕ, ಈ ನಾಡಿ ನಾನಾ ಪ್ರವೇಶ ಧೈರ್ಯ ಬರುತ್ತೆ. ಸೌಮ್ಯ ನಾಡಿ ಶಾಂತಿ ಉತ್ಪತ್ತಿ, ಸೌಮ್ಯ ನಾಡಿಯಿಂದ ಶಾಂತಿ ಉತ್ಪತ್ತಿ ಆಗುತ್ತೆ, ಜಿಹ್ವಾ ಸಂದೇಶ ಪ್ರವೇಶ ಮಾಡುತ್ತೆ. ಮೋಹನಾಡಿ ಮೋಹಜ್ಞಾನ ಕೊಡುತ್ತೆ, ಉತ್ಪತ್ತಿ ತ್ವಗೇಂದ್ರಿಯ ಪ್ರವೇಶ ಮೋಹಜ್ಞಾನ ಕೊಡುತ್ತೆ ನಮಗೆ. ಕುಮಾರನಾಡಿ ಸಂತಾನ ಇಚ್ಛ ವಾಕ್ ಪ್ರವೇಶ, ಸಂತಾನ ಇಚ್ಛೆಯನ್ನು ಕೊಡುತ್ತೆ ನಮಗೆ ಕುಮಾರನಾಡಿ. ಮೃತಾನಾಡಿ ನಮಗೆ ಮರಣೇಚ್ಛವಾಗಿ ಹಸ್ತ ಪ್ರವೇಶ ಮರಣದ ಇಚ್ಛೆಯನ್ನು ಕೊಡುತ್ತೆ. ಸತ್ಯನಾಡಿ ಸತ್ಯ ಇಚ್ಛವಾದ ನಾಡಿ ಪ್ರವೇಶ ಬರುತ್ತೆ. ಸುಮಧ್ಯಮ ನಾಡಿ ಅಂದರೆ ಮಿಶ್ರಜ್ಞಾನ ಬುಧ ಪ್ರವೇಶದಲ್ಲಿ ಮಾಡುತ್ತೆ. ಮಾನಾಶನಾಡಿ ಉಪಾಸೇಚ್ಛ ಚಕ್ಷು ಪ್ರದೇಶದಲ್ಲಿ ಬರುತ್ತೆ. ನಾಶಿನಾಡಿ ತಿನಸು ಉಂಟಾಗತ್ತೆ, ಸ್ತ್ರೀ ಭೋಗೇಚ್ಛ ಉಪಸ್ಥ ಪ್ರವೇಶ ಆಗತ್ತೆ. ಶಿರಾನಾಡಿ ಸಂಭೋಗ ಕ್ರಿಯೆಯನ್ನು ಮನಃಪ್ರವೇಶ ಮಾಡುತ್ತೆ. ಅಸುರಾನಾಡಿ ಏನು ಮಾಡುತ್ತೆ ಅಂದರೆ ನಮಗೆ ಸುರಾಪಾನದ ಇಚ್ಛೆಯನ್ನು ಕೊಡುತ್ತೆ, ಅಹಂಕಾರ ವೃತ್ತಿಯದ ಇಚ್ಛೆಯನ್ನು ಕೊಡುತ್ತೆ. ಸೂರ್ಯನಾಡಿ ತಿಳುವಳಿಕೆ ಉಂಟಾಗುವ ಇಚ್ಛೆ ಕೊಡುತ್ತೆ, ಬುದ್ಧಿ ಪ್ರವೇಶ ಮಾಡುತ್ತೆ. ಭಾಸ್ಮತಿ ನಾಡಿ ತಿಳುವಳಿಕೆ ಉಂಟಾಗುವ ಚಿತ್ತದಲ್ಲಿ ಪ್ರವೇಶ ಮಾಡುತ್ತೆ. ಈ ಪ್ರಕಾರ ಪ್ರತಿ ನಾಡಿಯಲ್ಲಿಯೂ ಅವ ಕಾರ್ಯಭೇದಗಳು ಇದೆ, ಎಲ್ಲವೂ ಒಂದೇ ಕಾರ್ಯ ಮಾಡೋದಿಲ್ಲ, ಕಾರ್ಯಗಳ ಭೇದ ಇದೆ ಅದರಲ್ಲಿ ಅಂತ ನಾವು ತಿಳ್ಕೊಳ್ಬೇಕು. ಮುಂದುವರೆದು ದಾಸಪ್ರೇಕ್ಷರು ಹೇಳ್ತಾರೆ, ದಿನ ದಿನದಿ ವರ್ಧಿಸುವ ಕುಮುದಾಪ್ತನ ಮಯೂಖದ ಸೊಬಗು ಗತಲೋಚನ ವಿಲೋಕಿಸಿ ಮೋದ ಬಡಬಲ್ಲನೆ ನಿರಂತರದಿ ಪುನರಗಿ ಸುಖತಾಮೃತದ ಭೋಜನ ಸುಖದರ ಕೋದೆ ಲಕ್ಷ್ಮೀ ಮನೋಹರನ ಸದ್ಗುಣವ
ಪೊಕ್ಕಿಪ ಕುತಗಲ್ಲದಲೇ. ಈ ಗ್ರಂಥ ಹರಿಭಕ್ತರಿಗೆ ಪ್ರಯೋಜನ ಅಂತ ಹೇಳ್ತಾರೆ. ಇವೆಲ್ಲ ವಿಷಯಗಳನ್ನು ನಾವು ಅಲ್ಪ ಜನರಿಗೆ ಹೇಳಬಾರದು. ಯಾರು ವೈಷ್ಣವ ದ್ವೇಷಿಗಳು, ವಿಷ್ಣು ದ್ವೇಷಿಗಳಿದ್ದಾರೋ, ಭಗವಂತನ ದ್ವೇಷಿಗಳಿದ್ದಾರೋ ಅವರಿಗೆ ನಾವು ಈ ವಿವರವನ್ನು ಹೇಳಬೇಕಾಗಿಲ್ಲ, ಹೇಳಬಾರದು. ಯಾರು ಭಕ್ತರಿದ್ದಾರೋ, ಯಾರು ಭಗವಂತನ ಬಗ್ಗೆ ತಾರತಮ್ಯ ಜ್ಞಾನೋಪೇತರಾಗಿದ್ದಾರೋ ಅಂಥವರಿಗೆ ಇದನ್ನು ಹೇಳಬೇಕು ಅಂತ ದಾಸವಾಣಿಯರು ಹೇಳ್ತಾರೆ. ಪ್ರತಿದಿನದಲ್ಲೂ ಶುಕ್ಲ ಪಕ್ಷದಲ್ಲಿ ಕಾಂತಿಯಿಂದ ಬರೆದು ಕುಮುದ ಪುಷ್ಕಳಿಯಾದ ಚಂದ್ರನು ಕಿರಣಗಳ ಸೌಂದರ್ಯ ಏನಾಗತ್ತೆ ವಿಶೇಷಾಕಾರವಾಗಿ ನೋಡಿ ಸಂತೋಷ ಪಡೋದಕ್ಕೆ ಹರಿಗತಾಮೃತ ಸಾರ ಎಂಬ ಚಂದ್ರ ಏನು ಮಾಡ್ತಾನೆ, ಜ್ಞಾನ ಭಕ್ತಾದಿಗಳನ್ನು ಅಭಿವೃದ್ಧಿ ಮಾಡ್ತಾನೆ. ಇಂತಹ ಚಂದ್ರನು ಕಣ್ಣು ಇಲ್ಲದಿರುವ ಕುರುಡನಿಗೆ ವಿಷಯಾಸಕ್ತನಾದ ಜ್ಞಾನನೇತ್ರನಾದ ಶೂನ್ಯನಾದ ಕುಂಚಿತ ನನಗೆ ಯಾವಾಗಲೂ ವಿಷಯದಲ್ಲಿ ಹೇಳ್ತಾನೆ. ನನಗೆ ಆ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಬಂಧ, ನಾನು ಹಾಗೆ ಮಾಡಬೇಕು, ನಾನು ಹೀಗೆ ಮಾಡಬೇಕು ಅಂತ ಯಾವಾಗಲೂ ಅಣಗಣಿಕೆಯಲ್ಲಿ ವಿಷಯಾಸಕ್ತಿಯಲ್ಲೇ ಇದ್ದು ದೇವರನ್ನು ಮರೆತು ದೇವರ ಬಗ್ಗೆ ಇಂತೆಷ್ಟೂ ಚಿಂತನೆ ಮಾಡದೆ, ಯಾವ ಚಿಂತನೆಯನ್ನು ಮಾಡದೆ ಗುರು ಹಿರಿಯರನ್ನು ದ್ವೇಷಿಸುವ, ದೇವರನ್ನು ಕಡೆಗಣಿಸುವ, ದೇವರನ್ನು ವ್ಯತಿರೇಕವಾಗಿ ಹೇಳುವ ಅಂತಹ ಅಧಮ ಜನರಿಗೆ ಈ ವಿಚಾರವನ್ನು ತಿಳಿಸಬಾರದು ಅಂತ ಹೇಳ್ತಾರೆ ದಾಸವರೇಣ್ಯರು. ಅವರಿಗೆ ಈ ಜ್ಞಾನ ಸಿಗೋದಿಲ್ಲ. ಭಕ್ತರಿಗೆ ಅಲ್ಲದೆ ಈ ಸುಖ ಅನ್ಯರಿಗೆ ದೊರೆಯುವುದಿಲ್ಲ ಅಂತ ದಾಸವರೇಣ್ಯರು ಹೇಳ್ತಾರೆ. ಈತನುವಿನೊಳಗಿಹವು ಓತ ಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರಲ್ಲಿಹರು ತಮ್ಮಿಂದಧಿಕರೊಡಗೂಡಿ ಭೀತಿಗೊಳಿಸುತ್ತ ದಾನವರ ಸಂಧಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಕೈಯು ಕಲಿ ಮೋದಿಪರು. ಈ ನಮ್ಮ ತನು ಅಂದರೆ ಸ್ಥೂಲ ದೇಹ ಏನಿದೆ, ಈ ದೇಹದೊಳಗೆ ನಾಡಿಗಳು ಏನಿದ್ದಾವೆ 72,000 ನಾಡಿಗಳು ತಂತುಗಳಿಂದ, ವಸ್ತ್ರ ತಿರ್ಯಕ್ ತಂತುಗಳಿಂದಲೂ ಊರ್ಧ್ವ ತಂತುಗಳಿಂದಲೂ ನಿರ್ಮಾಣ ಹಾಕುವ ವಸ್ತ್ರಗತ ದಾರಗಳು ದೃಷ್ಟಾಂತವಾಗಿ ಇರೋದಾಗಿದ್ದರೆ ದೃಷ್ಟಾಂತಾನುಸಾರ ಎತ್ತುಕೊಂಡು ಇರೋದಾಗಿದೆ. ಈ ಪ್ರಕಾರ ಇರತಕ್ಕ 72,000 ನಾಡಿಗಳಲ್ಲಿ ಇಂದ್ರನೇ ಮೊದಲಾದ ತತ್ವಾಭಿಮಾನಿ ದೇವತೆಗಳು ತಮ್ಮಿಂದ ತಮ್ಮನ್ನು ನೋಡಲು ಅಧಿಕರಾದ ಗರುಡ, ಶೇಷ, ವಾಯುದೇವರುಗಳು, ಬ್ರಹ್ಮ, ಸರಸ್ವತಿ ಮುಂತಾದವರ ಒಳಗೂಡಿಕೊಂಡು ನಾಡಿಗಳಲ್ಲಿ ಇರ್ತಾರೆ. 72,000 ನಾಡಿಗಳಲ್ಲಿ ಆಯಾ ಇಂದ್ರಿಯ ಅಭಿಮಾನಿ ದೇವತೆಗಳು, ಅವರ ಒಳಗಿರುವ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿ ಇರುವ ಭಗವಂತ, ಇವರೆಲ್ಲರೂ ಒಂದೊಂದು ನಾಡಿಯಲ್ಲಿಯೂ ಇರ್ತಾರೆ. ಅವರು ಏನು ಮಾಡ್ತಾರೆ, ನಾಡಿಗಳಲ್ಲಿ ಇದ್ದು ಏನು ಮಾಡ್ತಾರೆ, ಅಲ್ಲಿರುವ ದೈತ್ಯರನ್ನು ಭಯಪಡಿಸ್ತಾರೆ. ದೈತ್ಯರ ಸಂಧಾತ ಅಂದರೆ ವ್ಯಾಪಾರ ಅಂತ ಅರ್ಥ. ಅವರ ವ್ಯಾಪಾರ ನಡೆಯದ ಹಾಗೆ ಮಾಡ್ತಾರೆ. ಸಂಕರ್ಷಣ ನಾಮಕ ಪರಮಾತ್ಮ, ಸಂಧಾತ ನಾಮಕ ಸುಗುಣಗಳ ಅತ್ಯಂತ ಭಕ್ತರು ಮಾಡುವ ಸುಗುಣಗಳಿಂದ ಅತ್ಯಂತ ಪ್ರೀತಿಯಿಂದ ಸದುಪಾಸನೆಯ ಕೈವದಲ್ಲಿ ಅವರನ್ನು ಯಾರು ಸದುಪಾಸನೆ ಕೈತಾರೋ ಅಂದರೆ ಒಳ್ಳೆಯ ರೀತಿಯಿಂದ ಉಪಾಸನೆ ಮಾಡ್ತಾರೋ, ಸಮೀಚೀನವಾಗಿ ಉಪಾಸನೆ ಮಾಡ್ತಾರೋ ಅವರನ್ನು ಸಂತೋಷವಾಗಿ ಇರ್ತಾರೆ. ಈ ಪ್ರಕಾರ ಅನುಸಂಧಾನದಿಂದ ಉತ್ತವರಾದರಲ್ಲಿ ದೈತ್ಯರ ವ್ಯಾಪಾರಗಳನ್ನು ದೇವತೆಗಳು ನಡೆಸಲು ಬಿಡುವುದಿಲ್ಲ. ಇದಕ್ಕೆ ಕೆಲವೊಂದು ಪ್ರಮಾಣಗಳನ್ನು ಕೊಡ್ತಾರೆ. ಒಂದೆರಡು ಪ್ರಮಾಣಗಳನ್ನು ಹೇಳೋದಾದರೆ, ಊರ್ಧ್ವ ಮೂಲ ವದಶಾಖಂ ವಾಯುಮಾರ್ಗೇಣ ಸರ್ವಗಂ ದ್ವಿಸಪ್ತತಿ ಸಹಸ್ರಾಣಿ ನಾಡ್ಯಸ್ತು ವಾಯುಗೋಚರಾ ಕರ್ಮ ಮಾರ್ಗೇಣ ಸುಚಿರ ತಿರ್ಯಂಚ ಸುಶೀರಾತ್ಮಕ ತರ್ಪಯಂತಿ ರಸೈರ್ದೇಹ ನದ್ಯಸ್ಥೋ ವಾರಣಂ ಅಂತ ಮುಂದೆ ಎಲ್ಲ ಬಹಳವಾಗಿ ಪ್ರಮಾಣಗಳನ್ನು ಹೇಳಿದ್ದಾರೆ. ಈ ಪ್ರಮಾಣಗಳ ಪೂರಿತವಾಗಿ ಸಕಲ ನಾಡಿಗಳಲ್ಲಿ, ನಮ್ಮ ದೇಹದಲ್ಲಿರುವ ನಾಡಿಗಳಲ್ಲಿ ಆಯಾ ತತ್ವಾಭಿಮಾನಿ ದೇವತೆಗಳು, ಹಾಗೆಯೇ ನದಿಯ ಅಭಿಮಾನಿ ದೇವತೆಗಳು, ಅದರಲ್ಲಿರುವ ಮುಖ್ಯ ಪ್ರಾಣದೇವರ ರೂಪ, ಅದರಲ್ಲಿರುವ ಭಗವಂತನ ರೂಪ, ಇವುಗಳೆಲ್ಲ ಚಿಂತನೆಯನ್ನು ಜ್ಞಾನಿಗಳು ಮಾಡಿ ಆನಂದ ಪಡ್ತಾರೆ. ದೈತ್ಯರಿಗೆ ಅಲ್ಲಿ ಅವಕಾಶವನ್ನು ಕೊಡುವುದಿಲ್ಲ ಭಕ್ತರ ಶರೀರದಲ್ಲಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಜಲಟ ಕತ್ಕುಟ ಖೇಟ ಜೀವರ ಕಳೇವರೊಳಗಿದ್ದು ಕಾಣಿಸಿಕೊಳ್ಳದೆ ತತ್ತದ್ರೂಪ ತನ್ನ ಮಗದಿ ಕರೆಸುತ್ತಲೀ ಜಲರು ಹೇ ಕ್ಷಣ
ವಿವಿಧ ಕರ್ಮಗಳನ್ನು ನಿರಂತರ ಮಾಡಿಸಿ ತಕ್ಕ ತತ್ಫಲಗಳುಣ್ಣದೆ ಸಂಚರಿಸುವರು ನಿತ್ಯ ಸುಖಪೂರ್ಣ. ನಾಡಿದ್ವಾರ ಭಗವಂತ ವ್ಯಾಪಾರಗಳನ್ನು ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಜಲದಲ್ಲಿ ಅಂದರೆ ನೀರಿನಲ್ಲಿ ಸಂಚರಿಸುವ ಪ್ರಾಣಿಗಳು, ಭೂಮಿಯಲ್ಲಿ ಸಂಚರಿಸತಕ್ಕ ಪ್ರಾಣಿಗಳು, ಮನುಷ್ಯರು, ಪಶುಗಳು, ಆಕಾಶದಲ್ಲಿ ಸಂಚರಿಸತಕ್ಕ ಹಕ್ಕಿಗಳು, ಬ್ರಹ್ಮಾದಿ ವಿವಿಧ ಜೀವರು ಇದರಲ್ಲೇ ಅಂತರ್ಭೂತರಾಗಿದ್ದಾರೆ. ಜೀವನ ಈ ಯಾವತ್ತು ಪ್ರಾಣಿಗಳ ಕಳೆಯವರ ಅಂದರೆ ಅವರ ದೇಹದೊಳಗೆ ಇರ್ತಾರೆ. ಇವರೆಲ್ಲ ಅವರ ದೇಹದಲ್ಲಿರುವ ನಾಡಿಗಳಲ್ಲಿ ಇರ್ತಾರೆ. ಕಾಣಿಸಿಕೊಳ್ಳಲ್ಲ. ಸರ್ವ ಇಂದ್ರಿಯಗಳೊಳಗೆ ಇರ್ತಾರೆ. ಜೀವನ ಇಂದ್ರಿಯದೊಳಗೆ ವ್ಯಾಪ್ತವಾಗಿ ಇರ್ತಾರೆ. ಆ ವ್ಯಾಪ್ತವಾದ ಸ್ವರೂಪೇಂದ್ರಿಯಗಳೇನಿರ್ತವೆ, ಈ ಇಂದ್ರಿಯ ಅಂದರೆ ನಮ್ಮ ಸ್ವರೂಪೇಂದ್ರಿಯ ಇರುತ್ತೆ. ಸ್ವರೂಪೇಂದ್ರಿಯದ ಜಡೇಂದ್ರಿಯ ಸರ್ವ ಪದಾರ್ಥಗಳನ್ನು ನೋಡ್ತಾರೆ. ನೋಡಿ ಅದನ್ನು ತಿಳಿದುಕೊಳ್ತಾನೆ. ತತ್ವಜ್ಞೇಯಗಳ ಒಳನಾಡಿ ನಾಟ್ಯಾದಿಗಳ ಸ್ಥಿತಿಗಳನ್ನು ಕಾಣೋದಿಲ್ಲ. ನಮ್ಮ ಇಂದ್ರಿಯ ದ್ವಾರ ಬೇರೆಯದನ್ನು ನೋಡಿಕೊಂಡು ತಿಳ್ಕೊಳ್ತೀವಿ, ಆದರೆ ಅದರಲ್ಲಿರುವ ನಾಡಿಗಳನ್ನು ನಮಗೆ ಕಾಣಿಸಿರುವುದಿಲ್ಲ. ಲೋಕದಲ್ಲಿ ಸರ್ವ ಪ್ರಾಣಿಗಳಿಗೆ ಎದುರಿಗೆ ಇರುವ ಪದಾರ್ಥ ಕಾಣ್ತದೆ ಹೊರತು ಹಿಂದೆ ಇರುವ ಪದಾರ್ಥ ಕಾಣೋದಿಲ್ಲ. ಹಿಂದೆ ತಿರುಗಿ ನೋಡಿದರೆ, ಹಿಂದೆ ಏನಿದೆ ಅಂತ ತಿರುಗಿ ನೋಡಿದರೆ ಮುಂದಿನ ಪದಾರ್ಥ ಕಾಣಲ್ಲ ಅಲ್ವಾ? ಜೀವನ ಇಂದ್ರಿಯಗಳು ಏನು ಮಾಡ್ತವೆ, ಸ್ಥೂಲ ದೇಹದಲ್ಲಿ ಅಭಿಮುಖವಾಗಿ ವ್ಯಾಪ್ತನಾಗಿ ಪ್ರಾಕೃತ ವಿಷಯಗಳನ್ನು ನೋಡ್ತಾ ಇರ್ತವೆ. ತನಗೆ ಹಿಂದಿರತಕ್ಕಂಥ ಪ್ರಾಕೃತ ವಿಷಯಗಳಿಗೆ ಎದುರಿಕಂಡ ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ. ನಮ್ಮ ಹಿಂದೆ ನಮ್ಮ ದೇಹದೊಳಗಿರುವ ನಾಡಿಗಳ ವಿಷಯಗಳನ್ನು ನಾವು ನೋಡ್ಲಿಕ್ಕೆ ಹೋಗೋದೇ ಇಲ್ಲ, ಕಾಣೋದೂ ಇಲ್ಲ ಅದು ನಮಗೆ. ಪರಮಾತ್ಮ, ಆ ನಾಡಿಗಳಿರುವ ಪರಮಾತ್ಮ ಯಾವಾಗ ತಿರುಗಿ ನೋಡ್ತಾನೋ ಆವಾಗ ಕಾಣ್ತಾನೆ ಜೀವ. ಜಲರುಹೇಕ್ಷಣ ಕಮಲಪತ್ರೋಪಾದಿಯಲ್ಲಿ ಕಣ್ಣುಳ್ಳ ಪರಮಾತ್ಮ ಆಯಾ ನಾಡಿ ರೂಪದಿಂದ, ಆಯಾ ನಾಡಿಗಳ ಹೆಸರಿನಿಂದ ಕರೆಸಿಕೊಳ್ಳುತ್ತಾ ನಿರಂತರವಾಗಿ ವಿವಿಧ ಕರ್ಮಗಳನ್ನು ಆಯಾ ನಾಡಿಗಳ ದ್ವಾರ, ನಾನಾ ವಿಚಿತ್ರ ಕರ್ಮಗಳನ್ನು ಆಯಾ ನಾಡಿಗಳ ದ್ವಾರ ಭಗವಂತ ನಿಂತುಬಿಟ್ಟು, ಆಯಾ ನಾಡಿಗಳ ಹೆಸರಿನಿಂದ, ಆಯಾ ನಾಡಿಗಳ ರೂಪದಲ್ಲಿ ನಿಂತುಬಿಟ್ಟು ಭಗವಂತ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ ಅಂತಲ್ಲ, ಅವನು ಮಾಡಿಸ್ತಾನೆ. ಯಾಕೆಂದರೆ ಬಿಂಬ ಮಾಡಿದರೆ, ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುತ್ತೆ. ಬಿಂಬ ಚಲಿಸಲಿಲ್ಲ ಅಂದರೆ ಪ್ರತಿಬಿಂಬ ಚಲಿಸಲಿಕ್ಕಾಗಲ್ಲ. ಹಾಗಾಗಿ ಭಗವಂತ ನಮ್ಮಲ್ಲಿ ಎಲ್ಲ ನಿಂತುಕೊಂಡು ಬಿಟ್ಟು ವ್ಯಾಪಾರವನ್ನು ಮಾಡಿಸ್ತಾನೆ ಆಯಾ ಜೀವನ ಯೋಗ್ಯತೆಯ ಅನುಸಾರವಾಗಿ ಅಂತ ದಾಸವರೇಣ್ಯ ಹೇಳ್ತಾರೆ. ಎಂತಹ ಭಗವಂತ ಅವನು ಫಲಗಳನ್ನು ಏನು ಮಾಡ್ತಾನೆ, ಅಷ್ಟೆಲ್ಲ ಕರ್ಮ ಮಾಡಿದ್ರು, ಜಡಕರ್ಮ ಮಾಡಿದ್ರು, ಅದರ ಫಲಗಳನ್ನು ತಾನು ಉಣ್ಣದೆ ಜೀವರಿಗೆ ಉಣ್ಣಿಸ್ತಾನೆ. ಎಂತಹ ಭಗವಂತ ಅವನು ನಿತ್ಯ ಸುಖಪೂರ್ಣ, ನಿತ್ಯವಾದ ಸುಖವುಳ್ಳವನು, ಪೂರ್ಣವಾದ ಸುಖವುಳ್ಳವನು ಭಗವಂತ. ತಾರತಮ್ಯಾನುಸಾರವಾಗಿ ಭಗವಂತ ಆಯಾ ರೂಪಗಳಿಂದ ಸಂಚರಿಸ್ತಾನೆ ಆಯಾ ಜೀವಿಗಳ ಶರೀರಗಳಲ್ಲಿ ಅಂತ ಹೇಳ್ತಾರೆ. ಮುಂದುವರೆದು ದಾಸವರೇಣ್ಯರು ಹೇಳ್ತಾರೆ, ತಿಳಿದುಪಾಸನೆಗೈವುತ ಈ ಪರಿಮಲಿನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ, ವಿಪಶ್ಚಿತರೊಡನೆ ಗರ್ವಿಸದೆ, ಮಳೆ ಬಿಸಿಲು ಹಸುವೆ ಕೃಷಿ ಜಯಾಪಜಯ ಖಳರ ನಿಂದ ಭಯಗಳು ಕದಲೆ ಮದ್ದಾನೆ ಎಂದದಿ ಚಲಿಸುವುದರೆಗೊಳಗೆ. ಜ್ಞಾನಿಯಾದವ ಹೇಗಿರಬೇಕು ಅನ್ನೋದನ್ನು ದಾಸವರೇಣ್ಯರು ಹೇಳ್ತಾರೆ. ಈಗ ಏನು ನಾವು ಹೇಳಿದೆವೋ ಇದನ್ನೆಲ್ಲ ತಿಳಿದುಬಿಟ್ಟು ಭಗವಂತನನ್ನು ಉದಯಾಕಾಶದಲ್ಲಿ ದೇಹದಲ್ಲಿರುವ ಸರ್ವಗತ ಪರಮಾತ್ಮನ ವ್ಯಾಪಾರ ಮಾಡಿದಲ್ಲಿ ಸ್ವತಂತ್ರಕರ್ತ, ನಾವು ಪರತಂತ್ರರು, ಭಗವಂತ ಸ್ವತಂತ್ರ, ಅವನು ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ಟು ಮಲಿನನಂತಿರು, ಏನು ಹೇಗಿರಬೇಕು, ಎಲ್ಲ ತಿಳ್ಕೊಂಡಿರಬೇಕು. ಅವರನ್ನು ನೋಡಿದರೆ ಏನು ತಿಳಿದಿಲ್ಲ ಅನ್ನಂಗಿರ್ಬೇಕು. ಏನಿರ್ಬೇಕು ಜ್ಞಾನಿ, ತನ್ನೆಲ್ಲ ಇದರ ಭಗವಂತನ ಭಕ್ತಿ ಇದ್ದು ಬಿಟ್ಟವ್ರು ನೋಡಿ, ತನಗೆ ಏನು ತಿಳಿದಿಲ್ದಂಗಿರ್ತಾನೆ. ಆದರೆ ಅರ್ಧಂಬರ್ಧ ತಿಳಿದವರು, ಏನು ತಿಳಿದೇ ಇಲ್ಲದವರು, ನನಗೇ ಗೊತ್ತು ಅನ್ನೋರು, ಅವರು ಏನು ತಿಳಿಲಿಲ್ಲ ಅಂದರೂ ನಾನೇ ತಿಳುವಳಿಕೆ ಉಳ್ಳವರು ಅನ್ನೋ ಮಟ್ಟಕ್ಕೆ ನೋಡಿ ನಾವು ವೇಷಭೂಷಣಗಳಿಂದ ಬರಿತೇವೆ. ಅವರು ಎಷ್ಟು ದೊಡ್ಡ ಪಂಡಿತರಿದ್ದಾರೆ, ಅವರು ಎಷ್ಟಿದ್ದಾರೆ, ಎಷ್ಟು ಜ್ಞಾನಿಗಳಿದ್ದಾರೆ ಅಂತೀವಿ. ಅದೇ ನಿಜವಾದ ಜ್ಞಾನಿ ಒಬ್ಬನು ಒಳಗಿನ ಅನುಸಂಧಾನವನ್ನು ಮಾಡ್ತಾ ಜ್ಞಾನಿ ಕೂತ್ಕೊಂಡಿದ್ರೆ ಅವ್ರು ಯಾರು ಗೊತ್ತೇ ಆಗಲ್ಲ. ಆ ತರಹ ಮಲಿನನಂತೆ ಇರು, ಏನೂ ತಿಳಿಯದ ಅಜ್ಞಾನಿಯಂತೆ ಇರು ಅಂತ ಹೇಳ್ತಾರೆ. ದುರ್ಜನರ ಕಂಗಳಿಗೆ ಗೋಚರಿಸದೇ ಇರು, ದುಷ್ಟರಾದ ಜನರೊಳಗೆ, ದುಷ್ಟರಾದ ಜನರಿಗೆ ಕಣ್ಣಿಗೆ ಕಾಣಬಾರದು, ಆ ಥರ ಇರಬೇಕು. ಅವರಿಗೆ ದುಷ್ಟರಾದ ಜನರಿಗೆ ನಿನ್ನ ಯೋಗ್ಯ
ಯೋಗ್ಯತೆಯನ್ನು ಹೇಳ್ಕೊಳ್ಳಿ. ದುಷ್ಟರಾಜರ ಮುಂದೆ ನಾನು ಹಿಂಗೆ, ನಾನು ಅಷ್ಟಾನಿ ಇಷ್ಟಾನಿ ಅಂತ ಹೇಳಿಕೊಳ್ಳಬೇಡ. ದುರ್ಜನರ ಸಂಘವ ಮಾಡಬೇಡ, ಸಜ್ಜನರ ಸಂಘವನ್ನು ಮಾಡುವಂತ ದಾಸರಾಯರು ಎಷ್ಟೊಂದು ಪದ್ಯಗಳಲ್ಲಿ ಹೇಳಿದ್ದಾರೆ. ದುರ್ಜನರ ಸಂಘ ಮಾಡಬೇಡ ಅಂತ, ದುರ್ಜನರಿಗೆ ಕಾಣದಂತೆ ಇರು. ಭಗವದ್ಭಕ್ತರು ಬರ್ತಾರೆ ನೋಡಿ, ವಿಪಶ್ಚಿತರು ಅಂದರೆ ಭಗವದ್ಭಕ್ತರು. ಅವರ ಸಂಘ ಮಾಡಬೇಕು. ಅವರ ಸಂಗಡ ಹೇಗಿರಬೇಕು? ಗರ್ವಿಸದೇ ಇರಬೇಕು. ಭಗವಂತನ ಭಕ್ತರೆಲ್ಲರೂ ಸೇರಿದಾಗ ಏನು ಎಲ್ಲರೂ ಸೇರಿರ್ತಾರೆ ತಿಳಿದವರು ಜ್ಞಾನಿಗಳು, ಆವಾಗ ಅವರ ಜೊತೆಗಿರು. ಆದರೆ ನಾನು ಎಲ್ಲ ತಿಳಿದಿದ್ದೇನೆ ಅಂತ ಅಹಂಕಾರ ಬೇಡ, ನನಗೇ ಗೊತ್ತು ಅಂತ ಅಹಂಕಾರ ಬೇಡ. ಅಹಂಕಾರ ಇರಬಾರದು. ದುರ್ಜನರ ಸಂಘದಲ್ಲಿ ಮಾಡಲೇಬಾರದು, ಅವರ ಕಣ್ಣಿಗೆ ಬಿಡಬಾರದು. ಸಜ್ಜನರ ಸಂಘದಲ್ಲಿ ನಾನು ತಿಳಿದಿದ್ದೇನೆ ಅನ್ನುವ ಅಹಂಕಾರ ಮಾಡಬಾರದು. ಮಳೆ, ಬಿಸಿಲು, ಹೊಸುವೆ, ತೃಷೆ, ಬಾಯಾರಿಕೆ, ಜಯ, ಅಪಜಯ, ಹಾಗೆಯೇ ಅವಕ್ಯಾವಕ್ಕೂ ನೀವು ಅಳುಕಬೇಡದು, ಹೆದರಬಾರ್ದು. ಖಳರು, ದುಷ್ಟರು ನಿಂದೆ ಮಾಡ್ತಾ ಇರ್ತಾರೆ, ನಮ್ಮನ್ನು ಬೈತಾ ಇರ್ತಾರೆ. ನಮ್ಮನ್ನು ಬೈತಾ ಇದ್ದರೂ ಅದಕ್ಕೂ ಯೋಚನೆ ಮಾಡಬಾರ್ದು. ಬೈಯೋದಕ್ಕೂ ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅದರ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾರಾದರೂ ಬೈತಾ ಇದ್ದಾರೋ, ಯಾರು ಹೊಗಳ್ತಾ ಇದ್ದಾರೋ, ನಿಂದ್ಯ ಅನಿಂದ್ಯ, ಅತಿಯಾಗಿ ಹೊಳ್ತಾ ಇರ್ತಾರೆ ನೋಡಿ, ಇಲ್ಲದ ಗುಣಗಳನ್ನು ಭೂಷಣೆ ಮಾಡ್ತಾ ಇರ್ತಾರೆ, ನಿಂದೆ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವುದಕ್ಕೂ ನಾವು ರೋಗಾದಿ, ನಮಗೆ ರೋಗ ಬಂತ ಭಗವಂತನ ಕರುಣೆ ಅನ್ನಬೇಕು. ಯಾಕೆಂದರೆ ಭಗವಂತ ಆ ಪಾಪ ಪರಿಹಾರಕ್ಕಾಗಿ ಆ ರೋಗವನ್ನು ಕೊಟ್ಟಿರ್ತಾನೆ. ಆ ರೋಗ ಬಂದವದ್ಮೇಲೆ ನಮಗೆ ಪಾಪ ಪರಿಹಾರ ಆಗುತ್ತೆ. ಮರಣ ಭಯ, ಮರಣ ಸಾಯ್ತೀನಿ, ಅಯ್ಯೋ ನಾನು ಯಾವಾಗ ಸಾಯ್ತೀನಿ ಅಂತ ಹೆದರಿಕೆ ಇರಬಾರ್ದು. ಹುಟ್ಟಿದ ಮನುಷ್ಯ ಮರಣ ಹೊಂದಲೇಬೇಕು, ಅದು ನಿಶ್ಚಿತ. ರಾಜ ಭಯ, ಅಧಿಕಾರಿಗಳ ಭಯ, ಲೋಕ ಭಯ, ಇವಕ್ಕೆ ಯಾವುದಕ್ಕೂ ಹೆದರಬಾರ್ದು, ಅದಕ್ಕೆ ವಶನಾಗಬಾರದು. ಭಗವಂತ ಏನು ಕೊಟ್ಟಾನೋ ಅದನ್ನು ಊಟ ಮಾಡಬೇಕು. ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು, ನನ್ನ ಕರ್ಮಕ್ಕನುಸಾರವಾಗಿ ಭಗವಂತ ಕೊಟ್ಟಿದ್ದೀಯಾ, ನೀನು ಕೊಟ್ಟಿದ್ದನ್ನು ನಾನು ಸ್ವೀಕರಿಸ್ತೇನೆ, ಸಂತೋಷದಿಂದ ಸ್ವೀಕರಿಸಬೇಕು. ಎಲ್ಲವೂ ಈಶ್ವರನ ಪ್ರಾಪ್ತ, ಈಶ್ವರನಿಂದ ಪ್ರಾಪ್ತ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತಾಂ ಜಗತ್ ಅಂತ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಎಲ್ಲವೂ ಪರಮಾತ್ಮನ ವಸ್ತುಗಳೇ ಇಲ್ಲಿರುವು. ಅನುಸಂಧಾನ ಮಾಡುತ್ತಾ ಹೇಗಿರಬೇಕು ನೀವು, ಹೇಗಿರಬೇಕು ಜ್ಞಾನಿಗಳು? ಮದ್ದಾನೆಯಂತೆ ಸಂಚರಿಸು, ಸ್ವೇಚ್ಛೆಯಿಂದ ಸಂಚರಿಸು. ನಿನಗೆ ದೇಹಾಭಿಮಾನ ಇಲ್ಲ, ಅಹಮ್ಮಿಲ್ಲ, ಮಮತೆ ಇಲ್ಲ, ವರ್ಣವನ್ನು ಬಿಟ್ಟು ಮದ್ದಾನೆಯಾಗಿ ಹೇಗೆ ಸಂಚರಿಸ್ತಾ ಇದ್ದ ನೋಡಿ. ಜಡಭರತ ಭಾಗವತದಲ್ಲಿ ಬರುತ್ತಲ್ವ, ಜಡಭರತ ಹೇಗೆ ಸಂಚರಿಸ್ತಿದ್ದ ಅಂತ. ದೇಹಾಭಿಮಾನ ಇರೋದೇ ಇಲ್ಲ, ಹೋಗ್ತಾನೇ ಇರ್ತಾನೆ ಅವನು. ಹಾಗೆ ಭಗವಂತನನ್ನು ಜ್ಞಾನಿಗಳು ಹೇಗಿರ್ತಾರೆ, ಜ್ಞಾನಿಗಳು ಅಹಂಕಾರವನ್ನು ತೊರೆಯಬೇಕು. ಅಹಂಕಾರವನ್ನು ತೊರೆದಿರ್ತಾರೆ, ದುರ್ಜನರ ಸಂಕಟ ಮಾಡಬಾರದು ಅಂತ ದಾಸವರೇಣ್ಯರು ಹೀಗೆ ಜ್ಞಾನಿಗಳು ಇರಬೇಕು ಅಂತಾರೆ. ಮುಂದೆ ಹೇಳ್ತಾರೆ, ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿ ಪೂಜೆ ಎಂದರಿದು ಧೇನಿಸ್ಥ ಸದ್ಭಕ್ತಿಯಲ್ಲಿ ಪವಮಾನ ಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ್ತ ಮೋದಿಸುತ್ತಲಿಯುದಿರು. ಅಡವಿಯಲ್ಲಿರುವ ಪ್ರಾಣಿಗಳು, ಗ್ರಾಮಸ್ಥದಲ್ಲಿ ವಿದ್ಯಮಾನರಾಗಿರುವ ಪ್ರಾಣಿಗಳು, ಸರ್ವ ಪ್ರಾಣಿಗಳು, ರೆಕ್ಕೆಗಳಿಂದಲೂ ಸಹಿತವಾದ ಪ್ರಾಣಿಗಳು, ಸ್ಥಾವರ ಜೀವರು ಪ್ರತಿ ದಿವಸದಲ್ಲಿ ಪ್ರತಿ ಹಗಲು ರಾತ್ರಿಗಳಲ್ಲಿ ಏನೇನು ಕರ್ಮಗಳನ್ನು ಮಾಡ್ತಾರೋ, ಎಲ್ಲ ಕರ್ಮಗಳು ಆಯಾ ದೇಹ ಭೇದಗಳಿಂದ ಏನೇನು ಕರ್ಮಗಳನ್ನು ಮಾಡ್ತಾರೋ, ಏನೇನಿಗೆ ಗೋಚರವಾಗುತ್ತೋ ನೀನು ಮಾಡುವ ಯಾವತ್ತ ಕರ್ಮಗಳು ಹರಿಪೂಜೆ ಎಂದು ತಿಳಿ. ನೀವು ಏನು ಮಾಡಿದರೂ ಆ ಕರ್ಮಗಳಿಂದ ಹರಿಗೆ ಅರ್ಪಿಸ್ತಿದ್ದೇನೆ ಎನ್ನುವುದನ್ನು ತಿಳಿ. ಹರಿಪೂಜೆ ಅಂತ ತಿಳಿದುಬಿಟ್ಟು ಪವಮಾನ ಮುಖದೇ ವಾಯುದೇವರೇ ಮೊದಲಾದ ಇಂದ್ರಿಯ ಅಭಿಮಾನಿ ದೇವತೆಗಳು ಯಾರ್ಯಾರಿದ್ದಾರೆ ಆ ಪ್ರಾಣಿಗಳ ಕರ್ಮಕ್ಕೆ ಇಂದ್ರಿಯಗಳಲ್ಲಿ ತಿಳಿದು ಅಂತರ್ಗತ ಭಾರತೀಯ ಅಂತರ್ಗತನಾದವನು ಇರತಕ್ಕ ಶ್ರೀನಿವಾಸನಿಗೆ ಸದ್ಭಕ್ತಿಯಲ್ಲಿ ಅರ್ಪಿಸು. ಧ್ಯಾನಿಸುತ್ತಾ ನಿನ್ನ ಹೃದಯಾಕಾಶದಲ್ಲಿ ಉಪಾಸ್ಯ ಮೂರ್ತಿಯನ್ನು ಚಿಂತಿಸಿ ಏಕ ಮನಸ್ಸನಾಗಿ ಧ್ಯಾನ ಮಾಡ. ಶ್ರೀನಿವಾಸ ಅಂತ ಯಾಕೆ ಹೇಳಿದ್ರು ಅಂದರೆ, ಶ್ರೀ ಅಂದರೆ ಇಂದ್ರಿಯಗಳು ಅಂತಲೇ ಹೆಸರು ಅಲ್ವಾ. ಸಂಸ್ಕೃತದಲ್ಲಿ ಶ್ರೀ ಅಂದರೆ ಇಂದ್ರಿಯ ಅಂತ. ಇಂದ್ರಿಯದಲ್ಲಿ ವಾಸ ಮಾಡುವ ಭಗವಂತ. ನಮ್ಮ ಇಂದ್ರಿಯದಲ್ಲಿ ಏನೇನು ಕರ್ಮವನ್ನು ಮಾಡ್ತೀವೋ, ಇಂದ್ರಿಯದ ಮೂಲಕ ಜ್ಞಾನಕರ್ಮವನ್ನು,
ಕರ್ಮೇಂದ್ರಿಯಗಳ ಮೂಲಕ ಏನು ಮಾಡ್ತೀವೋ ಎಲ್ಲವನ್ನು ಶ್ರೀ ಇಂದ್ರಿಯದಲ್ಲಿ ವಾಸನಾಗಿರುವ ನಿವಾಸನಾಗಿರುವ ಭಗವಂತನಿಗೆ ಅರ್ಪಿಸು. ಆ ಶ್ರೀನಿವಾಸನನ್ನು ನಮ್ಮ ಹೃದಯದಲ್ಲಿರುವ ಬಿಂಬು ಪರಮಾತ್ಮನ ಜೊತೆಗೆ ಐಕ್ಯದಿಂದ ಚಿಂತಿಸು. ಐಕ್ಯದಿಂದ ಚಿಂತಿಸಿಬಿಟ್ಟು ಹರಿಗೆ ಅರ್ಪಣೆ ಮಾಡು, ಸಂತೋಷಪಡು. ಹರಿಗೆ ಅರ್ಪಣೆ ಮಾಡಿ ಸಂತೋಷಪಡು. ಇದರಿಂದ ನೋಡಿದ ಪಾಪಗಳು, ನೀವೇನೋ ಒಬ್ಬ ಕ್ರಿಯೆ ಮಾಡ್ತಾ ಇರ್ತಾರೆ, ಪರಮಾತ್ಮ ಅವನ ಕ್ರಿಯೆಯನ್ನು ಅವನ ಯೋಗ್ಯತೆಯಾಗಿ ಮಾಡಿಸ್ತಾ ಇದ್ದಾನೆ, ಅದು ಪರಮಾತ್ಮನಿಗೆ ಪೂಜೆನೇ. ಪರಮಾತ್ಮ ನೀವು ಹಾಗೆ ಅನ್ಬಿಟ್ಟು ಮಾಡಿದರೆ ಪಾಪಗಳ ಭೇದ ಇಲ್ಲ, ಪಾಪಗಳ ಲೇಪ ಇಲ್ಲ. ನೋಡಿ ಏನು ಪುಣ್ಯ ಕಾರ್ಯಗಳನ್ನು ನೋಡ್ತೀರೋ ಅದರಲ್ಲಿ ಭಾಗ ಬರುತ್ತೆ. ಆವಾಗ ಆ ಪುಣ್ಯಗಳ ಅಭಿವೃದ್ಧಿಯಿಂದ ಜ್ಞಾನಭಕ್ತಾದಿಗಳು ಅಭಿವೃದ್ಧಿ ಆಗ್ತವೆ. ಶಾಸ್ತ್ರ ಮೂಲಕವಾಗಿ ಅಧಿಷ್ಠಾನದಲ್ಲಿದ್ದು ಆ ಜೀವನ ದ್ವಾರ ಜೀವನಿಗೆ ಮಾಡು ಅಂತ ತಿಳಿಸ್ತಾರೆ. ಈ ಪ್ರಕಾರ ಏನಾಗ್ತಾರೆ, ಅಸ್ವತಂತ್ರರಾದ ಜೀವನ ಏನು ಮಾಡ್ತಾರೆ, ಜೀವನಿಗೆ ಮಾಡು ಎಂದು ಹೇಳ್ತಾರೆ. ಎರಡೂ ಜೀವನ ವಿವಕ್ಷ ಮಾಡಿ ಹೇಳೋ ಕ್ರಮ ಇದೇ ಹೊರತು ಉಡುಪೇ ಜೀವನದಲ್ಲಿ ಪರಾಧೀನ ಸ್ವಾತಂತ್ರ್ಯ ಅಲ್ಲದೇನೆ ಈಶ್ವರನ ಉಪಾಧಿಯಲ್ಲಿ ಸ್ವತಂತ್ರರಾಗಿಲ್ಲ. ಎಷ್ಟು ಯಾವುದೇ ಜೀವಿಗಳಾದರೂ ಅವರು ಈಶ್ವರನ ಅಧೀನ ಹೊರತು ಸ್ವತಂತ್ರರಲ್ಲ. ಅವರು ಮಾಡುವ ಕ್ರಿಯೆಗಳು ಭಗವಂತ ಅವರಲ್ಲಿ ನಿಂತು ಮಾಡಿಸ್ತಾನೆ. ಅವರು ಒಳ್ಳೆಯ ಕ್ರಿಯೆಗಳು ಭಗವಂತನು ಅವರಿಂದ ನಿಂತು ಮಾಡಿಸ್ತಾನೆ, ಕೆಟ್ಟ ಕ್ರಿಯೆಗಳನ್ನು ಅವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಪ್ರೇರಣೆ ಮಾಡಿಸ್ತಾನೆ ಅಂತ ತಿಳಿದುಬಿಟ್ಟು ಅದನ್ನು ತಿಳಿದುಕೊಳ್ಳಿ ಜ್ಞಾನಿಗಳು ಭಗವತ್ ರೂಪೇಣ ಅರ್ಪಿಸಬೇಕೆಂದು ಹೇಳ್ತಾರೆ ದಾಸವರೆಣ್ಯರು. ಮುಂದೆ ಹೇಳ್ತಾರೆ, ನೋಕನೀಯನು ಲೋಕದೊಳು ಶುನಿಸೂಕರಾದಿಗಳೊಳಗೆ ನೆಲೆಸಿ ಉದ್ದೇಶಮೇವಾದ್ವಿತೀಯ ಬಹುಲೋಕ ರೂಪಾವ್ಯಗಳಿಂದ ತಾಕರಿಸಿತೊಳಗಿದ್ದು ತಿಳಿಸದೆ ಶ್ರೀಕಮಲ ಭವ ಮುಖ್ಯ ಸಕಲ ದಿವೌಕ ಸಗಣಾರಾಧ್ಯ ಕೈಕೊಂಡನು ನಿಧಿ ಪೊರೆವ. ನೋಕನೀಯನು ಅಂದರೆ, ಕನೀಯನು ಅಂದರೆ ಕಡಿಮೆ ಅಂತ ಅರ್ಥ. ನೋ ಅಂದರೆ ಅಲ್ಲ, ಕಡಿಮೆ ಆದವನಲ್ಲ, ಎಲ್ಲರಿಗಿಂತಲೂ ದೊಡ್ಡವನು, ಸರ್ವೋತ್ತಮ. ನೋಕನೀಯ ಅಂದರೆ ಸರ್ವೋತ್ತಮ ಅಂತ. ಅಂತಹ ಪರಮಾತ್ಮನನ್ನು 14 ಲೋಕದೊಳಗೆ ತಮಸ್ಸು, ವೈಕುಂಠ, ಏಕಾದಶ ಲೋಕಗಳು 2 ಅಂತ 14 ಲೋಕಗಳು. 14 ಶುನಿ ಅಂದರೆ ಏನು? ಶುನಿ ಅಂದರೆ ನಾಯಿ, ಸೂಕರ ಅಂದರೆ ಹಂದಿ, ಅವೆಲ್ಲ ಮುಂತಾದ ಪ್ರಾಣಿಗಳೊಳಗೆ ಬ್ರಹ್ಮಾದಿ ತೃಣಾಂತ ತ್ರಿವಿಧ ಜೀವಗಳ ಸ್ವರೂಪ ದೇಹದೊಳಗೆ ಅವೆಲ್ಲ ಸೂಕರ, ನಾಯಿ, ಹಂದಿ ಇವುಗಳ ಜೀವದೊಳಗೆ ಅದನ್ನು ಹೊಡೆದುಕೊಂಡು ಬ್ರಹ್ಮಾದಿ ತೃಣಾಂತ ಜೀವರ ಸ್ವರೂಪ ದೇಹದೊಳಗೆ ತಾನು ಒಬ್ಬನೇನೆ ಹೇಗಿರ್ತಾನೆ? ಅದ್ವಿತೀಯನಾಗಿ ಇರ್ತಾನೆ. ಅದ್ವಿತೀಯನಾಗಿ ದ್ವಿತೀಯ ಶೂನ್ಯಾಕ್ಷರವಾದ ರಮಾಸಹಿತನಾಗಿ, ವಾಯು ಬ್ರಹ್ಮಾದಿಕ್ಷರರಾದ ದ್ವಿತೀಯರಿಂದ ಶೂನ್ಯನಾಗಿ, ಬಹುರೂಪ ತತ್ವೇಶ ರೂಪನಾಗಿ, ಬ್ರಹ್ಮವಾಯುವಾದಿ ನಾಮಗಳಿಂದ ಯುಕ್ತನಾಗಿ ಭಗವಂತ ನೆಲೆಸಿರ್ತಾನೆ. ಆಯಾ ಜೀವದ ಆಕಾರ ಜೀವರ ನಾಮದಿಂದ ಬಿಂಬನೆಂದು ಆಕರ್ಷಿಸುತ್ತಾನೆ. ಎಲ್ಲರ ದೇವಿಯೊಳಗೆ, ಎಲ್ಲರ ದೇಹದೊಳಗೆ ಸ್ವರೂಪದೊಳಗೆ ಬಿಂಬರೂಪಿ ಪರಮಾತ್ಮ ಇರ್ತಾನೆ. ಬಿಂಬರೂಪಿ ಪರಮಾತ್ಮ ಇಲ್ಲದ ಯಾವ ದೇಹವೂ ಇಲ್ಲ. ಜೀವನ ಅಂತರ್ಗತನಾಗಿದ್ದು ತಾನು ಇರ್ತೀನಿ ಅಂತ ತನ್ನ ಜೀವನಿಗೆ ಗೊತ್ತೇ ಆಗಲ್ಲ, ಹಾಗಿರ್ತಾನೆ ಪರಮಾತ್ಮ. ಅವನು ತಮ್ಮ ಬಿಂಬರೂಪಿ ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಅಂತ ನಾವು ತಿಳಿದುಕೊಳ್ಬೇಕಾದ್ರೆ ಸಾಧನೆ ಮಾಡಿ ತಿಳಿದುಕೊಳ್ಬೇಕು. ಸಾಧನೆ ಮಾಡಿ ತತ್ಪೂರ್ವದಲ್ಲಿ ಅಪರೋಕ್ಷದಿಂದ ತಿಳಿಸ್ತಾನೆ. ಸ್ಥೂಲ ದೇಹದಲ್ಲಾದರೂ ಶ್ರೀದೇವಿಯರು, ಕಮಲಭವ ಬ್ರಹ್ಮದೇವರು, ಇನ್ನು ಮುಖ್ಯ ಸಕಲ ದೇವೋಪ ಸಗಣ ತತ್ವಾಯಮೇಣ ದೇವತೆಗಳ ಪೂಜಿತನಾದವ ಕೈಗೊಳ್ತಾನೆ. ಯೋಗ್ಯತೆ ಸಮರ್ಪಿಸಿ ಅವರ ದ್ವಾರ ತಾನು ಅರ್ಪಣೆ ಮಾಡಿಕೊಂಡು ಮಾಡ್ತಾನೆ. ಪ್ರತಿದಿನದಲ್ಲೂ ಪರೆವ. ಹೀಗೆ ಚಿಂತನೆ ಮಾಡುವವರ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅತಿಶಯ ಮಾಡಿ ಆ ಜೀವನಗಳನ್ನು ರಕ್ಷಿಸ್ತಾನೆ ಅಂತ ಹೇಳಿಬಿಟ್ಟು ದಾಸವರೆಣ್ಯರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ಇನಿತುಪಾಸನೆ ಗೈವುತಿಹ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಎನಿಸಿಕೊಂಬವು ಸತ್ಯವು. ಈ ಮಾದಿರಲಿ ಸಂಶಯ ಪಡುವ ನರನು ಅಲ್ಪನು ಸುನಿಶ್ಚಯ ಬಾಹ್ಯ ಕರ್ಮವ ಮಾಡಿ ಫಲವೇನು. ನಾವು ಏನು ಈಗ ದಾಸವರೆಣ್ಯರು ಏನು ಹೇಳಿದ್ದಾರೋ ಈ ಪ್ರಕಾರ ಭಗವಂತನನ್ನು ಉಪಾಸನೆ ಮಾಡುತ್ತಾ ಸಜ್ಜನರು, ಜ್ಞಾನಿಗಳಾದ ಭಗವದ್ಭಕ್ತರು ಸಂಸಾರದಲ್ಲಿ ಪ್ರತಿ ದಿವಸದಲ್ಲೂ ಏನೇನು ಮಾಡುವುದಿಲ್ಲ, ಎಲ್ಲ ವ್ಯಾಪಾರಗಳು ಮಾಡುತ್ತಾರೋ ಅದೆಲ್ಲವೂ ಹರಿಪೂಜೆ ಎನಿಸುತ್ತದೆ. ಈ ರೀತಿ ಏನು ದಾಸವರೆಣ್ಯರು ಹೇಳಿದ್ದಾರೋ ಎಲ್ಲ ಚಿಂತನೆಯನ್ನು ಮಾಡಿ ಎಲ್ಲರ ನಾಡಿ ನಮ್ಮ
ನಮ್ಮ ದೇಹದಲ್ಲಿರುವ ನಾಡಿಗಳಲ್ಲಿ, ಸರ್ವ ನಾಡಿಗಳಲ್ಲಿ ಆಯಾ ನದಿಗಳ ಅಭಿಮಾನಿ ದೇವತೆಗಳು, ಮತ್ತು ಅಲ್ಲಿರುವ ಅಭಿಮಾನಿ ದೇವತೆಗಳು, ಅವರಲ್ಲಿರುವ ಭಗವಂತ ಆಯಾ ರೂಪಗಳಿಂದ ಭಗವಂತ ನಮ್ಮನಿಂದ ನಿಂತು ಕಾರ್ಯವನ್ನು ಮಾಡಿಸ್ತಾನೆ ಅಂತ ಅನುಸಂಧಾನಪೂರ್ವಕವಾಗಿ ಯಾರು ಭಗವಂತನನ್ನು ಏನು ಕರ್ಮಗಳನ್ನು ಮಾಡ್ತಾರೋ ಅವೆಲ್ಲವೂ ಹರಿಪೂಜೆ ಎನಿಸುತ್ತದೆ. ಎಲ್ಲ ಪೂಜೆಯು ನಾವು ಮಾಡುವ ಕೆಲಸವೆಲ್ಲವೂ ಹರಿಪೂಜೆ ಅನಿಸುತ್ತೆ. ನಾವು ಹೇಳ್ತೀವಿ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸ, ಹೌದು, ಅದು ಈಗ ಬಂದಿಲ್ಲ, ಶಾಸ್ತ್ರದಲ್ಲೇ ಬಂದ್ಬಿಟ್ಟಿದೆ. ಕಾಯಕವೇ ಕೈಲಾಸ ಅಂದರೆ ಏನು? ಕಾಯಕವೇ ಕೈಲಾಸ ಅಂದರೆ ನಾನು ಕೆಲಸ ಮಾಡಿದ್ದೆಲ್ಲ ಅದೇ ಕಾಯಕವೇ ನಮಗೆ ಮೋಕ್ಷ, ಅದರಲ್ಲೇ ದೇವರು ಅಂತಂದರೆ ಹಾಗಲ್ಲ. ಆ ಕೆಲಸ ಮಾಡಿಸ್ತಾ ಇರುವವರು ನಮ್ಮಲ್ಲಿ ನಿಂತುಕೊಂಡು ಬಿಟ್ಟು ಮುಖ್ಯ ಪ್ರಾಣದೇವರ ಭಗವಂತ ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಭಗವಂತ ಸ್ವತಂತ್ರ, ನಾವು ಅಸ್ವತಂತ್ರ ಎಂಬ ಚಿಂತನೆಯಿಂದ ಏನು ಕೆಲಸ ಮಾಡಿದರೂ ಅದು ಹರಿಪೂಜೆ ಎನಿಸಿಕೊಳ್ಳುತ್ತದೆ. ಈ ಅನುಸಂಧಾನ ಮಾಡದೆ ನಾವು ಏನು ದಿನಂಪ್ರತಿ ಪೂಜೆ ಮಾಡಿದರೂ, ದಿನಂಪ್ರತಿ ಹೋಮ ಹವನಗಳನ್ನು ಮಾಡಿದರೂ ಅದು ಏನು ಪೂಜೆ ಅನುಸಂಧಾನವಿಲ್ಲದ ಕರ್ಮ, ಅದು ಭಗವಂತನ ಪ್ರೀತಿಗೆ ಕಾರಣವಾಗುವುದಿಲ್ಲ, ಅದು ನಿಷ್ಕಾಮ ಕರ್ಮ ಎನಿಸುವುದಿಲ್ಲ ಅನ್ನುವುದಾಗಿ ದಾಸವರೇಣ್ಯರು ಹೇಳ್ತಾರೆ. ಹಾಗೆ ಕರ್ಮ ಮಾಡಿದರೆ ಏನು ಫಲ? ನಾವು ಎಷ್ಟೋ ಹೋಮ ಮಾಡ್ತೀವಿ, ಎಷ್ಟೋ ಹವನ ಮಾಡ್ತೀವಿ, ಭಗವಂತನ ಅನುಸಂಧಾನ ಇಲ್ಲದೆ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದ ಅಂತರ್ಯಾಮಿ ಇರುವ ಭಗವಂತನ ರೂಪಗಳ ಗುಣಗಳ ಚಿಂತನೆ ಇಲ್ಲದೆ, ಭಗವಂತನ ಕರುಣೆಗಳ ಚಿಂತನೆ ಇಲ್ಲದೆ ನಾವು ಏನು ಮಾಡ್ತೀವೋ ಕರ್ಮವನ್ನು ಸ್ವತಂತ್ರವಾಗಿ ನಾನು ಮಾಡ್ತೇನೆ ಅಂತ ತಿಳಿಯೋವನು ಮೂರ್ಖ. ಆ ಥರ ಏನು ಕರ್ಮ ಮಾಡಿದರೂ ಅದು ಹರಿಪೂಜೆ ಎನಿಸುವುದಿಲ್ಲ. ಕೇವಲ ಅದು ಹೇಗೆಂದರೆ ನೀರೊಳಗೆ ಹೋಮ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಭೋಗ್ಯ ಭೋಕ್ತೃಗಳೊಳಗೆ ಹರಿತ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನೋ. ಭಾಗ್ಯನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನ ನೀವ ಅಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲೇ ಕೊಡುತ್ತಿಪ್ಪ. ಇದರಲ್ಲಿ ಭಗವಂತ ತನ್ನ ಸ್ವಾಖ್ಯರಸಗಳನ್ನು ತಾನು ಸ್ವೀಕರಿಸಿ ಅನ್ಯರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಭೋಗ್ಯ ಅಂದರೆ ಭೋಜನಾದಿಗಳಿಂದ ಭೋಗ ಮಾಡೋದಕ್ಕೆ ಯಾವುದು ದ್ರವ್ಯವಿದೆಯೋ ಅದನ್ನು ಭೋಗ್ಯ ಪದಾರ್ಥಗಳು ಅಂತ ಕರೀತಾರೆ. ಭೋಕ್ತೃ ಅಂದರೆ ಯಾರು? ಭೋಕ್ತೃ ಅಂದರೆ ಭೋಜನ ಮಾಡತಕ್ಕ ದೇಹಧಾರಿಗಳು. ನಾವು ಭೋಕ್ತರಾಗ್ತೀವಿ, ನಾವು ತಿನ್ನುವ ವಸ್ತುಗಳು ಭೋಗ್ಯಗಳಾಗ್ತವೆ. ಅವುಗಳೊಳಗೆ ಉಭಯಾದಿ ಅಧಿಷ್ಠಾನಗಳೊಳಗೆ ಹರಿಬಿಂಬನಾಗಿ ಅದರಲ್ಲಿ ತಿಳಕಾರ ತನ್ನಾಮನೆಯಲ್ಲಿರತಕ್ಕ ಹರಿನಾಮ ಪರಮಾತ್ಮ ತಾನು ನೋಡಿ. ನಾವು ಯಾವ ಆಹಾರವನ್ನು ಸೇವಿಸಿದರೂ ಆ ಆಹಾರದ ಒಳಗೆ, ಆ ಆಹಾರದ ಹೆಸರಿನಿಂದ, ಆ ಆಹಾರದ ಆಕಾರದಿಂದ ಭಗವಂತ ಇರ್ತಾನೆ ಅಂತ ಚಿಂತನೆ ಮಾಡಬೇಕು. ನಮ್ಮಲ್ಲಿ ಭಗವಂತ ಇದ್ದಾನೆ, ಆ ಭಗವಂತನು ಅದರಲ್ಲಿರುವ ತನ್ನ ಸಾಕ್ಷ್ಯರಸಗಳನ್ನು ತಾನು ಸೇವಿಸ್ತಾನೆ ಅಂತ ತಿಳ್ಕೊಳ್ಬೇಕು. ಭೋಗ್ಯ ವಸ್ತುವಿನಲ್ಲಿದ್ದು ಬಿಟ್ಟು ಭೋಗ್ಯ ಎನಿಸಿಕೊಳ್ತಾನೆ. ನಮ್ಮಲ್ಲಿ ಭೋಕ್ತೃವಿನಲ್ಲಿ ಇದ್ದುಕೊಂಡು ಭೋಕ್ತೃ ಎನಿಸಿಕೊಳ್ತಾನೆ ಭಗವಂತ. ಯೋಗ್ಯವಾದ ಭಗವದ್ ಭಕ್ತರು ಅವರಿಗೆ ಯೋಗ್ಯ ರಸಗಳನ್ನು ಕೊಡ್ತಾನೆ. ಅಯೋಗ್ಯರಾದ ಭಗವದ್ವೇಷಿಗಳಿಗೆ ಅವರಿಗೆ ಅಯೋಗ್ಯವಾದ ರಸಗಳನ್ನು ಕೊಡ್ತಾನೆ. ಯುಕ್ತವಾದ ಪದಾರ್ಥಗಳ ಬಿಂಬಕ್ರಿಯಾದ್ವಾರ ಭೋಜನ ಮಾಡಿಸಿ ತನ್ನ ಸ್ವಾಖ್ಯಗಳಾದ ಯೋಗ್ಯಾಯೋಗ್ಯ ವಾಚಕ ತನ್ನ ರಸಗಳನ್ನು ತಾನು ಸ್ವೀಕಾರ ಮಾಡಿ ಅನ್ಯವಾದ ದೇವತಾ ರಸಗಳನ್ನು, ದೈತ್ಯ ರಸಗಳೆಂದರೆ ಅದರಲ್ಲಿರುವ ದೇವತಾ ರಸಗಳನ್ನು ದೇವತೆಗಳಿಗೆ, ದೈತ್ಯ ರಸಗಳನ್ನು ದೈತ್ಯರಿಗೆ ರಸರೂಪದಿಂದ ಕೊಟ್ಟುಕೊಡ್ತಾನೆ. ಆ ಉಭಯರಿಗೂ ಅವರವರಿಗೆ ಯೋಗ್ಯವಾದ ರಸಗಳನ್ನು ದೇವಗಣಕ್ಕೆ ದಾನವಗಣಕ್ಕೆ ಕೊಡ್ತಾನೆ. ಭಕ್ತರಿಗೆ ಅಂದರೆ ಸ್ವರೂಪತಃ ಭಗವದ್ಭಕ್ತರಾದವರಿಗೆ, ಸ್ವಭಾವದಲ್ಲಿ ಭಕ್ತಿಯುಳ್ಳ ಪ್ರಾಣಿಗಳಿಗೆ ವಿಷಯದ ವೈರಾಗ್ಯ ಕೊಡ್ತಾನೆ. ಪೂರ್ವ ಸಮೀಚೀನ ಭಾವ ವೈರಾಗ್ಯವನ್ನು ಕೊಡ್ತಾನೆ. ಸ್ನೇಹ ಭಕ್ತಿ ಇತಿ ಪ್ರೋಕ್ತ ಅನ್ನತಕ್ಕ ಭಕ್ತಿಯನ್ನು ಕೊಡ್ತಾನೆ. ಜ್ಞಾನದಿಂದ ಕೂಡಿದ ಭಕ್ತಿಯನ್ನು ಕೊಡ್ತಾನೆ. ಜ್ಞಾನದಿಂದ ಕೂಡಿದ ಪ್ರೀತಿಯನ್ನು ಕೊಡ್ತಾನೆ. ಬರೇ ಭಕ್ತಿ ಅಂತಂದರೆ ನಾವು ಕೈ ಮುಗಿದು ಪ್ರೀತಿಯನ್ನು ಮಾಡಿದರೆ ಜ್ಞಾನಭರಿತವಾಗಿ ಭಗವಂತನನ್ನು ಪ್ರೀತಿಸಬೇಕು. ಜ್ಞಾನ ಅವನ ಮಹಿಮೆಯನ್ನು ತಿಳಿದುಕೊಂಡು ಭಗವಂತನನ್ನು ಪ್ರೀತಿಸಬೇಕು. ಆ ಭಗವಂತನ ಪ್ರೀತಿ ಮಾಡಿ ಸುಮ್ಮನೆ ಭಗವಂತನ ಪ್ರೀತಿ ಮಾಡ್ತೀನಿ ಅಂದರೆ ಆಗಲ್ಲ. ಅದು ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಭಗವಂತನ ಬಗ್ಗೆ ಜ್ಞಾನದಿಂದ ತಿಳಿದುಕೊಂಡು ಬಿಟ್ಟು ತಾರತಮ್ಯ ಜ್ಞಾನ, ಪಂಚಭೇದ ಜ್ಞಾನದಿಂದ ಯುಕ್ತವಾದ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬ ಜ್ಞಾನವನ್ನು ಕಳೆದುಕೊಂಡು ಸಮುದ್ರ ದರ್ಶನದ ಭಾಗ್ಯಗಳನ್ನು ಕೊಡ್ತಾನೆ. ಇಂಥ ಅನುಸಂಧಾನರಹಿತರಾದ ಸ್ವರೂಪ ಸ್ವಭಾವದಲ್ಲಿರುವ ಅಯೋಗ್ಯರಿಗೆ ಈ ಅನುಸಂಧಾನ ಯಾವುದೂ ಮಾಡದೆ ನಾನೇ ದೇವರು, ನಾನೇ ಮಾಡ್ತಾ ಇದ್ದೀನಿ, ಭಗವಂತ ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ನಾನೇ ಪ್ರಯತ್ನ ಮಾಡ್ತೀನಿ ಅಂತ ಅನ್ನುವ ದೈತ್ಯರಿಗೆ ಪರಮಾತ್ಮ ತನ್ನಲ್ಲಿ ಭಗವಂತನಲ್ಲಿ ದ್ವೇಷ ಹೂಡುವ ಹಾಗೆ ಮಾಡ್ತಾನೆ. ಸ್ವರೂಪ ಸ್ವಭಾವದಲ್ಲಿ ಯಾರು
ಭಗವಂತನ ದ್ವೇಷಗಳಿರ್ತಾರೋ ಅವರಿಗೆ ದ್ವೇಷ ವೃದ್ಧಿ ಆಗುವ ಹಾಗೆ ಭಗವಂತ ಮಾಡ್ತಾನೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಶಾಂಡಿಲ್ಯ ತತ್ವದಲ್ಲಿ ಪ್ರಮಾಣ ಇದೆ. ವಿನಾಯದರ್ಪಣಂ ಸಮ್ಯಕ್ ಫಲಂ ಪ್ರಾಪ್ನೋತ್ಯ ಸಂಶಯ ದೇಹಾಸಾಯ ಪ್ರವರ್ತಂತೆ ಪ್ರಾತರಾರಭ್ಯ ಸತ್ಕ್ರಿಯಾ ಶಾಶ್ಚ ವಿಷ್ಣರ್ಪಣಂ ಕುರ್ವನ್ ಕರ್ಮಪಾಶ ವಿಮುಚ್ಯತೆ. ಭಗವಂತನನ್ನು ಜ್ಞಾನಪೂರ್ವಕವಾಗಿ ಭಗವಂತನಿಗೆ ನಾವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದರೆ ಆ ಕರ್ಮಗಳು ಕ್ಷಯ ಹೊಂದಿ ಅದರಿಂದ ನಮಗೆ ಮತ್ತೆ ಪುನರ್ಜನ್ಮ ಬರೋದಿಲ್ಲ, ಆ ಕರ್ಮಗಳಿಂದ ಭಗವಂತ ಜನ್ಮ ಬರೋದಿಲ್ಲ. ಹಾಗೆಯೇ ಮಾಡದೆ ನಾವು ದಿನಂಪ್ರತಿ ಭಗವಂತನನ್ನು ಅನುಸಂಧಾನ ಮಾಡದೆ ನಾವು ಪೂಜೆ ಮಾಡಿದರೆ ಅದೇನಾಗತ್ತೆ, ನಮಗೆ ಕರ್ಮ ನಾಶ ಆಗೋದಿಲ್ಲ, ಮತ್ತೆ ಬಂಧನಕ್ಕೆ ಒಳಗಾಗ್ತೀವಿ ಅಂತ ಹೇಳಿ ಹೇಳ್ತಾರೆ ದಾಸವರೇಣ್ಯರು. ಇನ್ನೊಂದು ಶ್ಲೋಕವನ್ನು ನೋಡಿಬಿಟ್ಟು ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನದಿ ಯಾಚಕನು ಎಂದೆನಿಸಿಕೊಂಬ ಮರೀಚಿ ದಮನ ಸುಹಂಸ ರೂಪಿ ನಿಷೇಚಕಾಂಭಯನಾಗಿ ಜನರ ಬಿಲಾಶೆ ಪೂರೈಪ. ಈ ಚತುರ್ದಶ ಭವನದೊಳಗೆ ಅಂದರೆ 14 ಲೋಕ ಮನೆಗಳಲ್ಲಿ ಚರಾಚರರು, ಮನುಷ್ಯರು, ಪಶು ಚಲನೆ ಮಾಡೋ ಜೀವರು, ಅಚರರು ಅಂದರೆ ವೃಕ್ಷಾದಿ ಜೀವರು, ಸ್ಥಾವರ ಜೀವರು, ಈ ಉಭಯ ಜೀವಗಳಲ್ಲಿ ವಿರೋಚನಾತ್ಮಜ ಅಂತಾರೆ. ವಿರೋಚನಾತ್ಮಜ ಅಂದರೆ ಏನು? ವಿರೋಚನದ ಪುತ್ರ ಬಲಿಚಕ್ರವರ್ತಿ, ಅವನ ವಂಚಕ, ಅವನಿಗೆ ವಂಚನೆ ಮಾಡೋ ಉದ್ದೇಶ ಅವತಾರ ಮಾಡೋದನ್ನು, ಬಲಿಯ ಅಹಂಕಾರವನ್ನು, ಬಲಿಯು ತನ್ನ ಯೋಗ್ಯತೆಗೆ ಮೀರಿ ಅವನು ಇಂದ್ರನ ಪದವಿಯನ್ನು ಬಯಸಿದ್ದನ್ನು ವಂಚನೆ ಮಾಡುವುದಕ್ಕೋಸ್ಕರ ಅವತಾರ ಮಾಡಿದ ವಾಮನ ದೇವರು ಅಂತ ಅರ್ಥ. ವಿರೋಚನ ಆತ್ಮಜ ವಂಚಕನ, ವಿರೋಚನಾತ್ಮಜ ಅಂದರೆ ವಿರೋಚನದ ಪುತ್ರ ಬಲಿ, ಅವನ ವಂಚಕ ವಾಮದೇವರು. ಎಲ್ಲಿರ್ತಾರೆ? ಎಲ್ಲರಲ್ಲಿ ನೆಲೆಸಿರ್ತಾರೆ. ಎಲ್ಲರೂ ನೆಲೆಸಿದ್ದು ಏನು ಮಾಡ್ತಾರೆ? ದಿನದಿ ಯಾಚಕನು, ಯಾಚನಾ ಮಾಡತಕ್ಕವನು, ಯಾರು ಯಾಚನೆಯನ್ನು ಮಾಡ್ತಾರೋ, ಯಾರು ಕೇಳ್ತಾರೋ ಅವರಲ್ಲಿ ವಿರೋಚನಾತ್ಮಜ ವಂಚಕನು ಅವನು ನೆಲೆಸಿರ್ತಾನೆ. ಅಂದರೆ ವಾಮನ ದೇವರು ಯಾಚನೆ ಮಾಡುವವರಲ್ಲಿ ನೆಲೆಸಿರ್ತಾರೆ. ವಾಮನ ದೇವರು ನಿಂತು ಬಿಟ್ಟು ಯಾಚನ ಕರ್ಮವನ್ನು ಮಾಡಿಸ್ತಾರೆ ಬ್ರಹ್ಮಾಜ್ಞೆ ಅಂತ. ಆಮೇಲೆ ಮರೀಚಿದವನ ಅಂದರೆ ಆ ಸೂರ್ಯಕಾಂತಿಗಳ ಸೋಲಿಸ್ತಕ್ಕವನು ಸುಹಂಸ ರೂಪಿ, ಮರೀಚಿದವನಾದವನು ಸುಹಂಸ ರೂಪಿಯಾಗಿ ಭಕ್ತರ ಅಭಿಮಿಷ್ಟವನ್ನು ಪೂರ್ಣ ಮಾಡ್ತಾನೆ. ಮರೀಚಿ, ದಮನ, ಸುಹಂಸ ರೂಪಿ ಅನ್ನುವ ರೂಪಗಳಿಂದ ಭಗವಂತ ಏನು ಮಾಡ್ತಾನೆ? ಅಭೀಷ್ಟವನ್ನು ಕೊಡ್ತಾನೆ. ಅಂದರೆ ಕೊಡುವವರ ಕೈಯಲ್ಲಿ ಈ 3 ರೂಪಗಳು ಮರೀಚಿ, ದಮನ, ಸುಹಂಸ ರೂಪಿ, ನಿಷೇಚಕ ಅಂತ, ಇದರಿಂದ ಭಕ್ತರ ಅಭೀಷ್ಟವನ್ನು ಪೂರ್ಣ ಮಾಡ್ತಾನೆ. ಯಾಚನೆ ಮಾಡುವವರಲ್ಲಿ ವಾಮನ ರೂಪನಾಗಿ, ಕೊಡುವವರಲ್ಲಿ ಈ 3 ರೂಪಗಳಿಂದ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಜನರ ಅಭಿಲಾಷ, ಜೀವನ ಇಷ್ಟಾರ್ಥಗಳು ಪೂರ್ಣ ಮಾಡ್ತಾನೆ. ಅಂದರೆ ಸಾತ್ವಿಕ, ರಾಜಸ, ತಾಮಸ ಜೀವಿಗಳೇನಿದ್ದಾರೆ ಅವರು ಮಾಡುವ ಅವರ ಬೇರೆ ಪೂರ್ಣ ಮಾಡುತ್ತಾನೆ, ಅವರ ಆಸೆಗಳಿಗೆ ಪೂರ್ಣ ಮಾಡ್ತಾನೆ. ಸಾತ್ವಿಕ, ರಾಜಸ, ತಾಮಸಗಳಲ್ಲಿ ಭಗವಂತನ 3 ರೂಪಗಳಿಂದ ಇರ್ತಾನೆ. ಆ 3 ರೂಪಗಳಿಂದ ಭಗವಂತ ಅವರಿಗೆ ಪೂರ್ಣ ಮಾಡ್ತಾನೆ. ಸುಹಂಸ ಅರ್ಪಿತ ಮಾಡಿದ ಕರ್ಮಗಳನ್ನು ದೈತ್ಯ ಪುಣ್ಯದ ಪಾಪಗಳನ್ನು ವಿಭಾಗ ಮಾಡಿ ದೇವತೆಗಳ ಪುಣ್ಯವನ್ನು, ದೈತ್ಯರಿಗೆ ಪಾಪವನ್ನು ಸೇರಿಸುತ್ತಾನೆ ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಹೇಳ್ತಾರೆ. ಮುಂದಿನ ಶ್ಲೋಕದ ಸಂಕ್ಷಿಪ್ತ ಅರ್ಥವನ್ನು ನೋಡೋಣ ಅಷ್ಟೇನೆ. ಅನ್ನಮಯ ಸ್ವಯಮನ್ನ ಬ್ರಹ್ಮಾದ್ಯ ಕಿಳ ಚೇತನ ಕನ್ನ ಕಲ್ಪಕನಾಹನ ನಿರುದ್ಧಾದಿನಾಮದಲ್ಲಿ ಅನ್ಯರಪೇಕ್ಷಿಸದೆ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು, ಹಿರಣ್ಯ ಗರ್ಭನುಳಿದ್ದು ಪಾಲಿಸುವನು ಜಗತ್ರಯವ. ತ್ರಿವಿಧ ಜೀವರಿಗೆ ಅನ್ನ ಕೊಡತಕ್ಕವನಾಗ್ತಾನೆ, ಅನ್ನ ಅನಿಸ್ಕೊಳ್ತಾನೆ, ಅನ್ನಾದ ಅಂತ ಅನಿಸ್ಕೊಳ್ತಾನೆ. ಅಂದರೆ ಇದಕ್ಕೆ ಸಂಸ್ಕೃತದಲ್ಲಿ ಅಧಭಕ್ಷಣೆ ಇತಿ ಧಾತು, ಪರ್ಯಾಲೋಚನೆಯ ದೇಹಾಂತರ್ಗತನಾಗಿ ಅನ್ನವನ್ನು ಭೋಜನ ಮಾಡತಕ್ಕವನಾಗ್ತಾನೆ, ಅನ್ನಾಂತರ್ಗತನಾಗಿ ಅನ್ನಮಯ ನೆನೆಸಿಕೊಳ್ಳುತ್ತಾನೆ, ಸ್ವಯಂ ಅನ್ನನಾಗಿರ್ತಾನೆ. ಬ್ರಹ್ಮಾದಿ ಜೀವನಕ್ಕೆ
ಕರುಣಾ ಸಮುದ್ರನಾದ ಅವನು ಯಾರನ್ನೂ ಅಪೇಕ್ಷಾ ಮಾಡದೇನೆ ಅನಿರುದ್ಧಾದಿ ರೂಪಗಳಿಂದ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಜಡಾನ್ನವನ್ನು ಕಲ್ಪನೆ ಮಾಡಿಕೊಡ್ತಾ ಇರ್ತಾನೆ, ಸೃಷ್ಟಿ ಮಾಡ್ತಾ ಇರ್ತಾನೆ. ಹೆಣ್ಣೆ ಗರ್ಭದೊಳಗಿದ್ದು ಬ್ರಹ್ಮಾಂತರನಾಗಿ ಸೃಷ್ಟಿ ಮಾಡ್ತಾ ಇರ್ತಾನೆ, ಪಾಲಿಸ್ತಾ ಇರ್ತಾನೆ ವಿಷ್ಣು ರೂಪದಿಂದ. ಹಾಗೆಯೇ ರುದ್ರದೇವರಲ್ಲಿ ರುದ್ರರೂಪದಿಂದ ಬಿಟ್ಟು ಸಂಹಾರ ಮಾಡ್ತಾ ಇರ್ತಾನೆ, ಜಗತ್ರಯಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಸಾಖ್ಯ ಅನ್ನವನ್ನು ತಾನು ಭೋಜನ ಮಾಡಿ ತದನ್ಯಗಳನ್ನು ಜೀವರಿಗೆ ವಿಭಾಗ ಮಾಡಿಕೊಡ್ತಾನೆ ಅಂತ ತಾತ್ಪರ್ಯ. ಈ ಸ್ಥೂಲ ಈ ಮೇಲಿನ ಅರ್ಥದೊಂದಿಗೆ, ಈ ಶ್ಲೋಕದ ಅರ್ಥಗಳೊಂದಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ಜಗನ್ನಾಥದಾಸ ಅಂತರ್ಗತ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.